ಕರಗಳೆತ್ತಿ ಹೇಳೋಣ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಕೃಪಾಪೂರ್ಣನೇ ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಹೋ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ, ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ತಂದೆ ನಾ ಮಾಡುವೆ ಆರಾಧನೆ. ಓ ಯೇಸುವೇ ನಾ ಮಾಡುವೆ ಆರಾಧನೆ. ಆತ್ಮನೇ ನಾ ಮಾಡುವೆ ಆರಾಧನೆ. ಕಣ್ಣುಗಳು ಮುಚ್ಚೋಣ ಸಂಪೂರ್ಣವಾಗಿ. ಕಣ್ಣುಗಳು ಮುಚ್ಚುತ್ತಾ ನಮ್ಮನೆ ತಂದೆ ಕರಗಳು ಗುಪ್ಪಿಸುತ್ತಾ, ಹೌದು ದೇವ, ಉಸಿರಿರುವ ದಿನವೆಲ್ಲವೂ, ಬದುಕಿರುವ ಕಡೆ ನಿಮಿಷದವರೆಗೂ ನಾ ಮಾಡುವೆನು ಸ್ವಾಮಿ ನಿನ್ನ ಆರಾಧನೆ. ನನ್ನ ಆರಾಧನೆಗೂ ನನ್ನ ಸ್ತುತಿಗೂ ಅರ್ಹನಾದ ಆತನು ನೀನೊಬ್ಬನೇ ದೇವ. ನಿನ್ನನ್ನೇ ಪೂರ್ಣ ಹೃದಯದಿಂದ ಸ್ತುತಿಸುವೆನು, ಮುಕ್ತ ಕಂಠದಿಂದ ಆರಾಧಿಸುವೆನು. ಮೊಣಕಾಲೂರಿ ಶಿರವಾಗುತ್ತೆ ನನ್ನನ್ನೇ ಒಪ್ಪಿಸುತ್ತಾ ನಿನಗೆ ವಿಧೇಯನಾಗುವೆನು ತಂದೆ. ಅಪ್ಪ ತಂದೆ, ವಿಶೇಷವಾಗಿ ಸಮಯದಲ್ಲಿ ಈ ಸುಸಂದರ್ಭದಲ್ಲಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ಕೂಡ ಒಂದುಗೂಡಿಸಿ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ನಾವು ಪ್ರತಿಯೊಬ್ಬರೂ ಕೂಡ ಆಲಿಸಲು ಧ್ಯಾನಿಸಲು ಒಂದುಗೂಡಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೋ ಪ್ರಭು ಯೇಸುವೇ, ನೀವೇ ನುಡಿದಂತೆ ಹೇಗೂ ಸತ್ಯ ಸ್ವರೂಪನ ಆತ್ಮನು ನಿಮ್ಮ ಮೇಲೆ ಬಂದಾಗ ಅವರು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಮುನ್ನಡೆಸುವರೆಂಬುದಾಗಿ, ಓ ಪ್ರಭುವಿನ ಆತ್ಮರೇ, ನಮ್ಮ ಸಹಾಯಕರು, ನಮ್ಮ ಪೋಷಕರು, ನಮ್ಮ ಸಲಹಾಗಾರರು ಆದ ಪ್ರಭುವಿನ ಆತ್ಮರೇ, ಈ ಸಮಯದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಹತೋಟಿಗೆ ಒಪ್ಪಿಸುತ್ತಾ ಈ ಸಮಯದಲ್ಲಿ ದೇವ, ನಮ್ಮ ಆತ್ಮ, ಪ್ರಾಣ, ಶರೀರ, ಮನಸ್ಸು, ನನ್ನ ಸರ್ವಸ್ವವನ್ನು ಸಂಪೂರ್ಣ ನಿಮ್ಮ ಕರಗಳಿಗೆ ಒಪ್ಪಿಸುತ್ತಾ ತಂದೆ, ಈ ಸಮಯದಲ್ಲಿ ಪ್ರಭುವಿನ ಆತ್ಮರೇ, ನೀವು ಏನನ್ನು ಮಾತನಾಡಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಅಂತಹ ಪ್ರತಿಯೊಂದೊಂದು ಕಾರ್ಯಗಳನ್ನು ದೈವ ನನ್ನ ನಾಲಿಗೆ ಮೇಲೆ ನಿಂತು ನೀವೇ ನುಡಿಯುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ, ಸರ್ವ ಘನಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಒಪ್ಪಿಸುತ್ತಾ ಪೂರ್ಣ ಹೃದಯದೊಂದಿಗೆ ನಿಮಗೆ ವಂದನೆಯನ್ನು, ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ, ನೀವು ಬಿತ್ತಲ್ಪಡುವಂಥ ಪ್ರತಿಯೊಂದು ವಾಕ್ಯಗಳಿಗಾಗಿ ನಮ್ಮ ಹೃದಯಗಳನ್ನು ತೆರೆದಿಡುತ್ತಾ, ಓ ಪವಿತ್ರಾತ್ಮರೇ, ನಮ್ಮ ಪ್ರತಿಯೊಬ್ಬೊಬ್ಬರೊಂದಿಗೆ ನೀವೇ ಮಾತನಾಡುವಂಥದ್ದಕ್ಕಾಗಿ ಸ್ತೋತ್ರ. ನೀವೇ ನಮ್ಮ ಮಧ್ಯೆ ಮಾತನಾಡುವುದಕ್ಕಾಗಿಯೂ, ನೀವು ಮಾತನಾಡಿದ ಪ್ರತಿಯೊಂದು ವಾಕ್ಯಗಳು ನಮ್ಮ ಮಧ್ಯದಲ್ಲಿ ಕಾರ್ಯ ನೆರವೇರುವಂಥದ್ದಕ್ಕಾಗಿಯೂ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮುಂಚಿತವಾಗಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣೆಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ಜೋರಾಗಿ ಚಪ್ಪಾಳೆ ತಡುತ್ತಾ ತಂದೆಗೆ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ಓಕೆ, ಕುಳಿತುಕೊಳ್ಳೋಣ ಪ್ರತಿಯೊಬ್ಬರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಜೀವಂತ ದೇವರ ಜೀವವುಳ್ಳಂತಹ ಪ್ರಭುವಿನ ವಾಕ್ಯಗಳಿಗಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಓಕೆ, ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ? ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೊ ನಾವು ಪ್ರತಿಯೊಬ್ಬೊಬ್ಬರು ಕೂಡ ವಿಶೇಷವಾಗಿ ಈ ಶುಕ್ರವಾರದ ದಿನದಂದು ನಾವು ಪ್ರತಿಯೊಬ್ಬರೂ ವಿಶ್ವಾಸದ ಬಗ್ಗೆ ಧ್ಯಾನಿಸ್ತಾ ಇದ್ವಿ. ಹೌದಾ? ಹೌದಾ? ಓಕೆ, ನಾವು ಪ್ರತಿಯೊಬ್ಬರೂ ಕೂಡ ವಿಶ್ವಾಸ ಎಂದರೆ ಏನು, ವಿಶ್ವಾಸ ಹೇಗೆ ಬರುತ್ತೆ, ಯಾವ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ ಮತ್ತು ವಿಶ್ವಾಸಿಸುವುದರಿಂದ ಎಂತಹ ಕಾರ್ಯಗಳು ನೆರವೇರುವುದೆಂಬುದಾಗಿ ನಾವು ಬೈಬಲಲ್ಲಿ ಒಂದೊಂದೇ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸಿದ್ವಿ. ಅದರಲ್ಲೂ ಮೊದಲದಾಗಿ ಶತಾಧಿಪತಿ, ನಂತರದಲ್ಲಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ವಿಧವೆ ಮಗಳು, ತನ್ನ ಕಾನಾನಿನ ಒಬ್ಬ ಮಹಿಳೆ ತನ್ನ ಮಗಳಿಗಾಗಿ ಪ್ರಭು ಯೇಸುವಿನ ಬಳಿ ಬಂದದ್ದನ್ನು. ಹೌದಾ? ಹೌದಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ? ಓಕೆ, ಪ್ರೈಸ್ ಗಾಡ್. ಸೊ ಅದೇ ರೀತಿ ಅವರೆಲ್ಲರೂ ಶತಾಧಿಪತಿ ಬಂದ ತನ್ನ ಸೇವಕನಿಗೆ ಬೇಕಾದ ಆರೋಗ್ಯವನ್ನು ಸ್ವೀಕರಿಸಿಕೊಂಡ. ಕಾನಾನಿನ ಮಹಿಳೆ ಬಂದಳು, ತನ್ನ ಮಗಳಿಗೆ ಬೇಕಾದ ಬಿಡುಗಡೆಯನ್ನು ಪಡೆದುಕೊಂಡಳು. ರಕ್ತಸ್ರಾವ ರೋಗದ ಮಹಿಳೆ ವಿಶ್ವಾಸಿಸಲು ಆಕೆ ವಿಶ್ವಾಸದಂತೆ ಗುಣವನ್ನು ಹೊಂದಿಕೊಂಡಳು. 38 ವರ್ಷದ ಪಾರ್ಶ್ವವಾಯು ರೋಗಿ ಯೇಸುವಿನ ನುಡಿಯನ್ನು ವಿಶ್ವಾಸದ ಆತನು ಎದ್ದು ನಿಂತು ನಡೆಯಲ್ಪಟ್ಟ. ಹೌದಾ? ಇನ್ನು ಸೇಮ್ ದೈವ ವಾಕ್ಯದಲ್ಲಿ ನಾವು ನೋಡೋಣ ಪ್ರಿಯರೇ, ಒಬ್ಬ ಅತ್ಯದ್ಭುತಕರವಾದ ಒಂದು ವ್ಯಕ್ತಿಯ ಜೀವಿತವನ್ನು ನಾವು ನೋಡೋಣ. ಯಾಕೆ ನಾವು ಯಾರೊಬ್ಬರೂ ಕೂಡ ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸುವಂತೆ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಯೋಹಾನ ಶುಭ ಸಂದೇಶದಲ್ಲಿ ಈ ರೀತಿ ಹೇಳ್ತಾರೆ, ನೀವು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಕಂಡು ಹಿಂಬಾಲಿಸುವವರಾಗಿದ್ದೀರಿ. ಬಟ್ ಆದರೆ ಪ್ರಭುವಿನ ಇಚ್ಛೆ ಏನನ್ನೋದಾದರೆ ನಾವು ಪ್ರಭು ಯೇಸುವನ್ನು ನನ್ನ ರಕ್ಷಕನು, ನನ್ನ ಪ್ರಭು, ನನ್ನ ವಿಮೋಚಕನೆಂಬುದಾಗಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಹಿಂಬಾಲಿಸುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಾವು ನೋಡುವಾಗ ಪ್ರಿಯರ ದೈವ ವಾಕ್ಯದಲ್ಲಿ ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ, ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ. ಓಕೆ, ಲೂಕನ ಶುಭ ಸಂದೇಶಕ್ಕಿಂತ ಮುಂಚೆ ಯೋಹಾನ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 48. ಓಕೆ, ಮೈಕ್ ಹತ್ರ ಹೋಗಮ್ಮ ಆದರೆ ಬೇಗ. ಯೋಹಾನ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 48. ಯೇಸು ಅವನಿಗೆ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದರು. ಏನಂತ ಹೇಳಿದ್ರೆ ಸ್ವಾಮಿ, ಯೇಸು ಅವನಿಗೆ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕಂಡು ಅಲ್ಲ, ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ. ಅದರರ್ಥ ಯೋಹಾನ ಶುಭ ಸಂದೇಶ 4ನೇ ಅಧ್ಯಾಯ ಬರೋಕ್ಕಿಂತ ಮುಂಚೆ ನಾವು ಪ್ರತಿಯೊಬ್ಬರು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸು ಕ್ರಿಸ್ತರು ಕಾನಾ ಊರಿನಲ್ಲಿ ಯಾವ ಅದ್ಭುತ ಕಾರ್ಯವನ್ನು ನೆರವೇರಿಸ್ತಾರೆ? ದ್ರಾಕ್ಷಾರಸವನ್ನು ನೀರನ್ನಾಗಿ ಪರಿವರ್ತಿಸಿದ್ರು. ವೆರಿ ಗುಡ್. ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಲ್ಪಟ್ಟು. ಪ್ರೈಸ್ ಗಾಡ್. ಆ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯವನ್ನು ಕಂಡು ಇಲ್ಲೊಬ್ಬ ಶತಾಧಿಪತಿ 4ನೇ ಅಧ್ಯಾಯದಲ್ಲಿ ಪ್ರಭು ಯೇಸುವಿನ ಬಳಿಗೆ ಓಡಿ ಬಂದಿದ್ದಾನೆ. ಗುರುವೇ, ನನ್ನ ಮಗನು ಸಾವಿನ ದವಡೆಯಲ್ಲಿದ್ದಾನೆ,
ನನ್ನ ಮಗನನ್ನು ಬದುಕಿಸಬೇಕೆಂಬುದಾಗಿ ಆತನು ಬೇಡಿಕೊಳ್ತಾನಾಗ ಪ್ರಭು ಯೇಸು ಕ್ರಿಸ್ತರು ಹೇಳುವಂಥದ್ದು, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಕಂಡ ಹೊರತು ನೀವು ನನ್ನನ್ನು ನಂಬುವುದಿಲ್ಲವಲ್ಲ. ಅದರರ್ಥ ಪ್ರಿಯರೇ, ಒಬ್ಬ ಕ್ರೈಸ್ತ ವ್ಯಕ್ತಿ ಪ್ರಭುವನ್ನು ಹಿಂಬಾಲಿಸುವಂಥದ್ದು ಬರೀ ಕೇವಲ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳಿಗಾಗಿ ಅಲ್ಲ, ಬದಲಾಗಿ ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ, ನನ್ನನ್ನು ವಿಮೋಚಿಸಲಿಕ್ಕಾಗಿ, ನನ್ನ ಬದಲಿಯಾಗಿ ನನ್ನ ಸ್ಥಾನವನ್ನು ವಹಿಸಿಕೊಂಡಾತನು ನನ್ನ ರಕ್ಷಕನು, ನನ್ನ ವಿಮೋಚಕನೆಂಬುದಾಗಿ ಹಿಂಬಾಲಿಸೋರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಹಾಗಾದರೆ ಬ್ರದರ್, ಅದ್ಭುತ ಕಾರ್ಯಗಳೇನು? ಅದ್ಭುತ ಕಾರ್ಯಗಳು ಪ್ರಿಯರೇ, ಅವು ನಿಮಗಾಗಿ ನೇಮಿಸಲ್ಪಟ್ಟಿರುವಂಥದ್ದು. ನೀವು ಪ್ರಭುವಿನೊಂದಿಗೆ ಜೀವಿಸುವಾಗ ನಿಮ್ಮ ಜೀವನದಲ್ಲಿ ತಾನಾಗಿ ಅದ್ಭುತ ಕಾರ್ಯಗಳು ನೆರವೇರಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತ ತಿಳಿಸುವಂತೆ ನಾವು ನೋಡ್ತೇವೆ ಪ್ರಿಯರೇ, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಕಂಡಾ ಹೊರತು ನೀವು ನಂಬುವುದಿಲ್ಲವಲ್ಲ. ದೈವ ವಚನದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಾವು ನೋಡ್ಬೋದು ಪ್ರಿಯರೇ, ಒಬ್ಬ ಪಾಪಿ ತನ್ನ ಪಾಪಕ್ಕೆ ಮನ ತಿರುಗಿದಾಗ ಯಾವುದು ಸಂತೋಷ ಪಡ್ತದೆ? ಯಾವ ಲೋಕ ಸಂತೋಷ ಪಡ್ತದೆ? ಅಯ್ಯಪ್ಪ, ಕ್ರೈಸ್ತ ಮಕ್ಕಳ ಇದ್ದೀರಾ? ಓಕೆ. ಒಬ್ಬ ಪಾಪಿ ತನ್ನ ಪಾಪಕ್ಕೆ ಮನ ತಿರುಗಿದಾಗ ಎಲ್ಲಿ ಸಂತೋಷ ನೆರವೇರ್ತದೆ? ಹಬ್ಬ ನೆರವೇರ್ತದೆ. ಪ್ರಭು ಯೇಸು ಕ್ರಿಸ್ತ ದೈವ ವಾಕ್ಯದಲ್ಲಿ ಶುಭ ಸಂದೇಶದಲ್ಲಿ ಓದ್ತೇವೆ ಪ್ರಿಯರೇ, ಒಬ್ಬ ಪಾಪಿ ತನ್ನ ಪಾಪಕ್ಕೆ ಮನ ತಿರುಗಿದಾಗ ಸ್ವರ್ಗದಲ್ಲಿ ದೇವದೂತರು ಹಬ್ಬವನ್ನ, ಸಂತೋಷವನ್ನು ಪಡ್ತಾರೆ, ಕೊಂಡಾಡ್ತಾರೆ ಎಂಬುದಾಗಿ. ಹೌದು ಅಲ್ವೋ? ಅಲ್ಲೇನಾದರೂ ಈ ರೀತಿ ಹೇಳಿದೆಯಾ? ಒಬ್ಬನು ಸತ್ತವನು ಜೀವಕ್ಕೆದ್ದಾಗ ದೇವದೂತರೆಲ್ಲರೂ ಅಲ್ಲಿ ಕೊಂಡಾಡ್ತಾರೆ ಅಂತ? ಒಬ್ಬ ಕ್ಯಾನ್ಸರ್ ರೋಗಿ ಗುಣ ಹೊಂದಿದಾಗ ಅಲ್ಲೆಲ್ಲ ದೇವದೂತರು ಕುಣಿದಾಡ್ತಾರೆ ಅಂತ? ಅದು ಪಾರ್ಶ್ವವಾಯು ಪೀಡಿತನಾದ ಒಂದು ವ್ಯಕ್ತಿ ಗುಣ ಹೊಂದಿದಾಗ ಅಲ್ಲಿ ಸ್ವರ್ಗಲೋಕದಲ್ಲಿ ಕುಣಿದಾಡ್ತಾರೆ ಎಂಬುದಾಗಿ? ಬಟ್ ಯಾವುದು ಹಾಗಾದರೆ ಮುಖ್ಯವಾದುದು? ಒಂದು ವ್ಯಕ್ತಿಯ ಪರಿವರ್ತನೆ ಬಹಳ ಮುಖ್ಯ. ಒಂದು ವ್ಯಕ್ತಿ ತನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಅನುಭವಿಸೋಕ್ಕಿಂತ ಮುಂಚಿತವಾಗಿ ಆತನು ತನ್ನ ಜೀವನದ ಪರಿವರ್ತನೆ ಪ್ರಿಯರೇ, ಅದು ತಂದೆಗೆ ಹೆಚ್ಚಿನದಾದಂತಹ ಆನಂದವನ್ನು ತರಲಿಕ್ಕೆ ಸಾಧ್ಯ. ಬೈಬಲ್ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಪ್ರಿಯರೇ, ದೊಡ್ಡ ದೊಡ್ಡ ರೋಗದಿಂದ ಗುಣ ಹೊಂದಿರುವವರನ್ನ, ಆಗ ತಾನೇ ಸತ್ತಂತಹ ಮಗಳು, ಉಣಲಿಕ್ಕೆ ಹೋಗುತ್ತಿದ್ದಂಥ ವಿಧವೆಯ ಮಗ, ಸತ್ತು 4 ದಿನಗಳಾದಂಥ ಲಾಜರನು, ಜೀವಕ್ಕೆ ಬಂದಂಥ ಕಾರ್ಯವನ್ನು ನೋಡ್ತೇವೆ. ಬಟ್ ಖಂಡಿತವಾಗಿ ದೇವರು ತನ್ನ ಮಕ್ಕಳು ರೋಗದಿಂದ ಬಿಡುಗಡೆ ಆಗುವುದನ್ನು ಇಚ್ಛಿಸ್ತಾರೆ. ಅದೇ ರೀತಿ ಅವರು ರೋಗವನ್ನು ಗುಣಪಡಿಸುವವರಾಗಿದ್ದಾರೆ. ರೋಗದಲ್ಲಿ ತನ್ನ ಮಕ್ಕಳು ಜೀವಿಸುವುದನ್ನು ದೇವರು ಎಂದಿಗೂ ಕೂಡ ಇಚ್ಛಿಸೋದಿಲ್ಲ. ಬಟ್ ಆದರೆ ಅಕಾರ್ಡಿಂಗ್ ಟು ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂಥ ಪ್ರಿಯರೇ, ಒಬ್ಬನು ತನ್ನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗುವಾಗ ಅದು ಸ್ವರ್ಗವು ಆನಂದಿಸುವ ಸಮಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರ ಅರ್ಥ ಒಂದು ವ್ಯಕ್ತಿಯ ಮನ ಪರಿವರ್ತನೆ ಬಹಳ ಮುಖ್ಯವಾದುದು. ಎಷ್ಟರ ಮಟ್ಟಿಗೆ? ಅವನು ಸಾವಿನಿಂದ ಮೇಲೆದ್ದುದಕ್ಕಿಂತಲೂ ಅವನ ಪರಿವರ್ತನೆ ಬಹಳ ಮುಖ್ಯ. ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ದೈವ ವಾಕ್ಯದಲ್ಲಿ ನಾವು ನೋಡುವಾಗ ತಾವಾಗಿ ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಹೇಳಿದಂಥ ವ್ಯಕ್ತಿಗಳು ಇಬ್ಬರು ಯಾರು ಗೊತ್ತಾ? ಪ್ರಭು ಯೇಸು ಕ್ರಿಸ್ತ ನಿಮ್ಮ ಮನೆಗೆ ಬರಬೇಕೋ ಬೇಡವೋ? ಬೇಕೋ ಬೇಡವೋ? ಬೇಕವಲ್ಲ. ಫಸ್ಟ್ ಹಾಗಾದ್ರೆ ಬರಬೇಕಂದ್ರೆ ಬೈಬಲಲ್ಲಿ ಯಾರ ಮನೆಗೆ ಬಂದಿದ್ದಾರೆ ಅದು ನನಗೆ ಗೊತ್ತಿರಬೇಕು. ಹೌದಾ? ಯಾರ ಮನೆಗೆ ಪ್ರಭು ಯೇಸು ಕ್ರಿಸ್ತರು ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರು? ಯಾರಿಗೆ? ಓಕೆ, ಜಕಾರಿನಿಗೆ. ಆಮೇಲೆ ಆನ್ಸರ್ ಕರೆಕ್ಟು. ಒಂದು ಓಕೆ. ಇನ್ನೊಬ್ಬ ಇದ್ದಾನೆ, ಒಬ್ಬ ಶತಾಧಿಪತಿ, ನಾನೇ ನಿನ್ನ ಮನೆಗೆ ಬಂದು ಗುಣಪಡಿಸ್ತೇನೆ ಅಂತ ಹೇಳಿದ್ರು. ಇನ್ನೊಬ್ಬ ಯಾರು? ಜಕಾರಿಯ. ಪ್ರೈಸ್ ಗಾಡ್. ಓಕೆ, ಓದೋಣ. ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 1ರಿಂದ ಓದೋಮ. ಲೂಕನ ಶುಭ ಸಂದೇಶ
19ನೇ ಅಧ್ಯಾಯ ವಾಕ್ಯ 1ರಿಂದ. ಯೇಸು ಸ್ವಾಮಿ ಹ್ಮ್ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ದಾನಡ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದಾಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ, ಯೇಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊಣಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತಿತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 1ರಿಂದ 10 ಮತ್ತು 9ನೇ ವಾಕ್ಯ ಹೇಳ್ತದೆ, ಆಗ ಯೇಸು, ಹೇಳಿ ಎಲ್ಲರೂ, ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ನಮ್ಮ ಮನೆಗಳು ಉದ್ಧಾರ ಆಗಬೇಕಾ? ಉದ್ಧಾರ ಆಗ್ಬೇಕಾ ಬೇಡವೋ? ಹೌದು, ಖಂಡಿತವಾಗಿ ನಾವು ಪ್ರತಿಯೊಬ್ಬರೂ ಕೂಡ ಬಯಸ್ತೇವೆ. ಬಟ್ ಪ್ರಭು ಯೇಸು ಕ್ರಿಸ್ತರಲ್ಲಿ ಹೇಳ್ತಾರೆ, ಇಂದು ಈ ಮನೆ ಉದ್ಧಾರವಾಯಿತು, ಇವನೂ ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತೀತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ನಾವು ದೈವ ವಾಕ್ಯದಲ್ಲಿ ನಾವು ನೋಡುವಾಗ 19ನೇ ಅಧ್ಯಾಯ ವಾಕ್ಯ 1ರಿಂದ ಫಸ್ಟ್ ವರ್ಡ್ ತಿಳಿಸದ ಪ್ರಿಯರೇ, ಪ್ರಭು ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಏನು ಮಾಡಿದ್ರು? ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಪ್ರಭು ಯೇಸು ಕ್ರಿಸ್ತರು ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗ್ತಾ ಇದ್ದರೆಂಬುದಾಗಿ ನಾವು ನೋಡುವಾಗ 19ನೇ ವಾಕ್ಯದಲ್ಲಿ ಅವರು ಪ್ರವೇಶಿಸಿ ಬೀದಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಬಟ್ 18ನೇ ಅಧ್ಯಾಯ ವಾಕ್ಯ 35ರಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಜೆರಿಕೋ ಪಟ್ಟಣವನ್ನು ಸಮೀಪಿಸ್ತಾರೆ. ಜೆರಿಕೋ ಪಟ್ಟಣವನ್ನು ಸಮೀಪಿಸಿದಾಗ ಆ ಜೆರಿಕೋ ಪಟ್ಟಣದ ಮುಂದೆ ಒಬ್ಬ ಹುಟ್ಟು ಕುರುಡನಿದ್ದಾನೆ. ಯಾರು ಆ ಹುಟ್ಟು ಕುರುಡ? ಹುಟ್ಟು ಕುರುಡ ಯಾರು? ಜೆರಿಕೋ ಪಟ್ಟಣದ ಮುಂದೆ ಭಿಕ್ಷೆಯನ್ನು ಬೇಡುತ್ತಿದ್ದ ವ್ಯಕ್ತಿ ಬಾರ್ತಿಲೋಮಯನು. ಆತನು ಜೆರಿಕೋ ಪಟ್ಟಣದ ಗೋಡೆಯಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದಂತಹ ವ್ಯಕ್ತಿ. 18ನೇ ವಾಕ್ಯ 35ರಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿದರು. ಆಗ ಅಲ್ಲಿ ಹುಟ್ಟು ಕುರುಡನು ದೃಷ್ಟಿಯನ್ನು ಪಡೆದುಕೊಂಡ. ಹೌದಾ? ಹುಟ್ಟು ಕುರುಡ ದೃಷ್ಟಿಯನ್ನು ಪಡೆದುಕೊಂಡ ನಂತರದಲ್ಲಿ 19ನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಬಟ್ ಬೈಬಲಲ್ಲಿ ನಾವು ನೋಡುವಾಗ ಪ್ರಿಯರೇ, ಅಧ್ಯಾಯಗಳನ್ನು ಪ್ರಾರಂಭಿಸೋದು ಕ್ರಿಸ್ತ ಶಕ 30ನೇ ಅಧ್ಯಾಯ ವರ್ಷದಲ್ಲಿ ನಾವು ನೋಡುವಾಗ ಅದಕ್ಕೆ ಅಧ್ಯಾಯಗಳನ್ನು, ವಾಕ್ಯಗಳನ್ನು ಜೋಡಿಸ್ತಾರೆ. ಬಟ್ ಅದನ್ನು ನಾವು ಕಂಟಿನ್ಯೂಸ್ ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಜೆರಿಕೋ ಪಟ್ಟಣವನ್ನು ಪ್ರವೇಶಿಸುವಾಗ ಹುಟ್ಟು ಕುರುಡನಿಗೆ ಕಣ್ಣನ್ನು, ದೃಷ್ಟಿಯನ್ನು ಕೊಟ್ಟರು. ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಹಾದಿಯಲ್ಲಿ ಹೋಗುವಾಗ ಇನ್ನೊಬ್ಬನ ಕಣ್ಣುಗಳನ್ನು ತೆರೆಯಲ್ಪಟ್ಟರು. ಒಬ್ಬ ವ್ಯಕ್ತಿ ಶಾರೀರಿಕವಾದ ಅಂಧತ್ವದಿಂದ ಬಿಡುಗಡೆನ ಹೊಂದಿದ. ಶಾರೀರಿಕವಾಗಿ ಅಂಧತ್ವದಿಂದ ಬಿಡುಗಡೆಯಾಗಿ ದೃಷ್ಟಿಯನ್ನು ಪಡೆದುಕೊಂಡ. ಬಟ್ ಆದರೆ ಇನ್ನೊಬ್ಬ ವ್ಯಕ್ತಿ ಶಾರೀರಿಕವಾದ ಅಂಧತ್ವದಿಂದಲ್ಲ, ಆತ್ಮೀಕವಾದ ಕುರುಡುತನದಿಂದ ಬಿಡುಗಡೆ ಹೊಂದಿ ಆತನು ಆತ್ಮೀಕವಾದ ಬೆಳಕನ್ನು ಕಂಡುಕೊಂಡ. ಒಂದು ಫಿಸಿಕಲ್, ಇನ್ನೊಂದು ಸ್ಪಿರಿಚುವಲ್. ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಜೆರಿಕೋವಿನ ಗೋಡೆಯ ಪಕ್ಕದಲ್ಲಿದ್ದಂತಹ ಹುಟ್ಟು ಕುರುಡನಾದಂತಹ ಬಾರ್ತಿಲೋಮಯನು
ಶಾರೀರಿಕ ಅಂಧತ್ವದಿಂದ ಬಿಡುಗಡೆನ ಹೊಂದಿದ. ಬಟ್ ಜೆರಿಕೋವಿನ ಆದಿಯಲ್ಲಿ ಹೋಗುತ್ತಿದ್ದಾಗ ಪ್ರಭು ಯೇಸುವನ್ನು ಭೇಟಿಯಾದ ಜಕ್ಕಾರಿಯನು ಆತ್ಮೀಕತೆಯ ಕ್ರೂರತ್ವದಿಂದ ಬಿಡುಗಡೆ ಹೊಂದಿದ. ಇನ್ ದ ಸೇಮ್ ವೇ ಪ್ರಿಯರೇ, ಒಂದು ವ್ಯಕ್ತಿಗೆ ಶಾರೀರಿಕವಾದ ಬಿಡುಗಡೆಗಿಂತ ಆತ್ಮೀಕವಾದ ಬಿಡುಗಡೆ ಬಹು ಅಗತ್ಯಕರ. ಯಾಕೆಂದರೆ ಆತ್ಮೀಕಕರವಾದ ಬಿಡುಗಡೆಯು ಅವನ ಜೀವನದಲ್ಲಿ ಶಾರೀರಿಕ ಬೇಕಾದ ಎಲ್ಲವನ್ನ ಒದಗಿಸುವಂಥದ್ದು, ಪೂರೈಸುವಂಥದ್ದಾಗಿದೆ. ಸದಕಲ್ಲಿ ತಿಳಿಸುವಂತೆ ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಈಗ ಹುಟ್ಟು ಕುರುಡ ಬಾರ್ತಲೋಮಯನಿಗೆ ಪ್ರಭು ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ? ಕಣ್ಣನ್ನು ಕೊಟ್ಟಿದ್ದಾರೆ. ಅವನಿಗೆ ಕಣ್ಣು ಕಾಣಿಸ್ತಾ ಇದೆಯಾ? ಕಣ್ಣು ಕಾಣಿಸ್ತಿದೆಯೇ ಈಗ? ಇಲ್ವೋ? ಓಕೆ, ಕಾಣಿಸ್ತಾ ಇದೆ. ಕಾಣಿಸಿದ ಮೇಲೆ ಖಂಡಿತವಾಗೂ ಆತನು ಅದ್ಭುತ ಕಾರ್ಯ ನೆರವೇರಿದ ಮೇಲೆ ಜನರು ಹೆಂಗೆ ಸುತ್ತಿದ್ದಾರೆ ಯೇಸುವಿನ ಮುಂದೆ? ಜನರು ಖಂಡಿತವಾಗಿಯೂ ಕೂಡ ಸುತ್ತಲೂ ಮುತ್ತುಕೊಂಡಿದ್ದಾರೆ. ಹೀಗೆ ಪ್ರಭು ಯೇಸು ಕ್ರಿಸ್ತರು ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಆದಿಯಲ್ಲಿ ಹೋಗ್ತಾ ಇದ್ದಾರೆ. ಮುಂದೆ ಹೇಳ್ತದೆ, ನಗರವನ್ನು ಪ್ರದೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬುವನಿದ್ದ. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಆತನ ಹೆಸರೇನು? ಜಕ್ಕಾಯ. ಅವನ ಕೆಲಸ ಏನು? ಸುಂಕ ವಸೂಲಿ ಮಾಡೋದು ಮಾತ್ರ ಅಲ್ಲ, ಸುಂಕ ವಸೂಲಿಗಾರರಿಗೆ ಮುಖಂಡ ಅವನು. ಮುಖಂಡ ಅಂದರೆ ಯಾರೆಲ್ಲ ಸುಂಕ ವಸೂಲಿಯನ್ನು ಮಾಡ್ತಾರೋ ಅಂತ ಎಲ್ಲ ಸುಂಕ ವಸೂಲಿ ಮಾಡುವಂಥವರಿಗೆ ಇವನೇ ಲೀಡರ್. ಸುಂಕ ವಸೂಲಿಗಾರ ಪ್ರಿಯರೇ, ಬಟ್ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸುಂಕ ವಸೂಲಿಗಾರರು ಯಹೂದ್ಯರ ಪ್ರಕಾರ ಅವರು ಪಾಪಿಗಳೆಂಬುದಾಗಿ. ಜಕ್ಕಾಯನು ಯಹೂದ್ಯನೇ. ಯಾಕೆಂದರೆ ನಾವು ಕಡೆಯ 9ನೇ ವಾಕ್ಯದಲ್ಲಿ ನೋಡ್ತೇವೆ, ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ಯಾರು ಹೇಳುವಂಥದ್ದು? ಪ್ರಭು ಏಸು. ಹಾಗಾದರೆ ಜಕ್ಕಾಯನು ಯಾರು? ಜಕ್ಕಾಯನು ಕೂಡ ಆತನು ಯಹೂದ್ಯನೇ. ಬಟ್ ಯಹೂದ್ಯನಾಗಿದ್ದು ಅವನು ಸುಂಕ ವಸೂಲಿಯನ್ನು ಮಾಡುವ ಮುಖಂಡನಾಗಿದ್ದಾನೆ. ಸುಂಕ ವಸೂಲಿ ಹೇಗೆ ನಡೀತಾ ಇತ್ತು ಅಂದರೆ ಪ್ರಿಯರೇ, ಪ್ರಭು ಯೇಸು ಜನಿಸಿದ ಸಂದರ್ಭದಲ್ಲೂ ಕೂಡ ರೋಮನರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅವರ ಆಳ್ವಿಕೆ ನಡೆಸುವಾಗ ಪ್ರತಿಯೊಬ್ಬರು ವರ್ಷಕ್ಕೆ ಇಂತಿಷ್ಟು ಶುಂಕವನ್ನು ಕಟ್ಟಬೇಕೆಂಬುದಾಗಿ ಅನೌನ್ಸ್ ಮಾಡ್ತಿದ್ರು. ಬಟ್ ಆದರೆ ಅವರು ಎಲ್ಲರ ಮನೆಗೆ ಬರ್ತಿರಲಿಲ್ಲ, ಎಲ್ಲರ ಮನೆಗೆ ಬರ್ತಾ ಇರಲಿಲ್ಲ. ಬದಲಾಗಿ ಒಂದೊಂದು ಊರಿನಲ್ಲಿ ಒಬ್ಬೊಬ್ಬರು ಇನ್ಚಾರ್ಜ್ ಆಗ್ತಿದ್ರು. ಅದರರ್ಥ ರೋಮನರಿಗೆ ಒಂದಷ್ಟು ದುಡ್ಡನ್ನು ಒಂದು ವ್ಯಕ್ತಿ ಕೊಟ್ಟುಬಿಟ್ಟು ಅಷ್ಟು ಊರುಗಳನ್ನು ಅವನು ತೆಗೆದುಕೊಳ್ತಿದ್ದ, ಅಷ್ಟನ್ನು ಕಲೆಕ್ಟ್ ಮಾಡಿ ಅವನು ಇಟ್ಟುಕೊಳ್ತಿದ್ದ. ಬಟ್ ಅವರು ಹೇಗೆ, ಯಹೂದ್ಯರು ಯಾಕೆ ಅವರನ್ನು ಪಾಪಿಸ್ಟರು ಅಂತ ಹೇಳ್ತಾ ಇದ್ರು ಅಂದರೆ, ಅವರು ರೋಮನರಿಗೆ ಸ್ವಲ್ಪವನ್ನು ಕೊಡ್ತಿದ್ರು, ಜನರಿಂದ ಜಾಸ್ತಿ ಸುಲಿಗೆ ಮಾಡ್ತಿದ್ರು. ಜನರಿಂದ ಜಾಸ್ತಿ ಸುಲಿಗೆಯನ್ನು ಮಾಡಿ ರೋಮನರಿಗೆ ಸ್ವಲ್ಪ ಇಂತಿಷ್ಟು ಸುಂಕ ಎಂಬುದಾಗಿ ಕಟ್ತಿದ್ರು. ಹಾಗಾಗಿ ಸುಂಕ ವಸೂಲಿಗಾರರನ್ನ ಸ್ವತಃ ಯಹೂದ್ಯರೇ ಪಾಪಿಸ್ಟರೆಂಬುದಾಗಿ ಕರೀತಾ ಇದ್ರು. ಅದಕ್ಕಾಗಿ ಬೈಬಲಲ್ಲಿ ನಾವು ಧ್ಯಾನಿಸುವಾಗ ಇಬ್ಬರು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಎಲ್ಲಿಗೆ ಹೋಗ್ತಾರೆ? ದೇವರ ಆಲಯದ ಹೊರಗ. ಓಕೆ, ದೇವರ ಆಲಯದ ಒಳಗೆ ಬರ್ತಾರೆ. ನೀವು ನೋಡ್ಬೋದು, ಒಳಗೆ ಬಂದಂಥ ವ್ಯಕ್ತಿ ಯಾರು? ಫರಿಸಾಯನು. ಫರಿಸಾಯಿ ಎಲ್ಲಿಗೆ ಬರ್ತಾನೆ? ಒಳಗಡೆ ಬರ್ತಾನೆ. ಸುಂಕದವನು ಎಲ್ಲಿ ನಿಂತುಕೊಳ್ತಾನೆ? ಬಾಗಿಲ ಬಳಿಯಲ್ಲಿ ನಿಂತುಕೊಳ್ತಾನೆ. ಸದಕ್ಕೆ ಒಮ್ಮೆ ಫಾದರ್ ಪ್ರಸಂಗದಲ್ಲಿ ಹೇಳ್ತಾ ಇದ್ರು, ಒಂದು ವ್ಯಕ್ತಿ ಯಾವಾಗ ಬಂದರೂ ಬಾಗಿಲತ್ರನೇ ನಿಂತುಕೊಳ್ಳೋದಂತೆ. ಫಾದರ್ ನೋಡಿ 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 ಎಷ್ಟು ಭಕ್ತಿ ಇವನಿಗೆ. ಅಪ್ಪ, ಯಾಕೆ ಹಿಂಗೆ ನೀ ಬಾಗಿಲಲ್ಲೇ ನಿಂತಿರ್ತೀಯ? ಒಳಗಡೆ ಜಾಗ ಇದೆ, ಬಂದು ಕೂತ್ಕೋ ಅಂತ ಹೇಳಿದ್ರು. ಆ ವ್ಯಕ್ತಿ ಏನು ಹೇಳ್ದ ಗೊತ್ತಾ ಅದಕ್ಕೆ? ಫಾದರ್, ನಿಮಗೆ ಗೊತ್ತಿಲ್ವಾ, ದೇವರು ಯಾರು ಪ್ರಾರ್ಥನೆಗೆ ಉತ್ತರ ಕೊಟ್ಟದ್ದು? ಯಾರ ಪ್ರಾರ್ಥನೆಗೆ ಉತ್ತರ ಕೊಟ್ಟದ್ದು? ಫರಿಸಾಯನಿಗ, ಸುಂಕದವನಿಗ? ಸುಂಕದವನೆಲ್ಲಿದ್ದ? ನಾನು ಅದಕ್ಕೆ ಬಾಗಿಲತ್ರ ಇದ್ದೀನಿ. ಅದಕ್ಕೆ ಬೈಬಲನ್ನು ಓದಿ
ನಮಗೆ ಹಿಂಗೆ ಬೇಕಂಗೆ ತೆಗೆದುಕೊಳ್ಳೋದಲ್ಲ. ಸುಂಕ ವಸೂಲಿಗಾರನು ಬಾಗಿಲ ಬಳಿ ನಿಂತಿದ್ದಕ್ಕೆ ಅವನು ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ. ಅವನು ತಾನು ಎಂಥವನೆಂಬುದಾಗಿ ತಿಳಿದುಕೊಂಡು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದರಿಂದ ಅವನ ಪ್ರಾರ್ಥನೆಗೆ ಸದುತ್ತರ ಬಂದಿದ್ದು. ಬಟ್ ನಾವು ತಿಳ್ಕೊಳ್ಳೋದೇನಂತ, ಬಾಗಿಲ ಹತ್ರ ಇದ್ರು, ಅದಕ್ಕೆ ಅವನು ಆನ್ಸರ್ ಬಂತು. 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಿದ್ರು, ಯಾರೋ ಸಾಕ್ಷಿ ಹೇಳಿದ್ರು, ನಾನು 5 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತಿದ್ದೆ, ನಾನು 5 ಗಂಟೆಗೆದ್ದು ಪ್ರೇಯರ್ ಮಾಡ್ತೇನೆ. ಇನ್ನೊಂದು ಸಾಕ್ಷಿ ಕೇಳಿದ್ರು, 5 ಗಂಟೆಗೆ ಎಲ್ಲರೂ ಎದ್ದು ಪ್ರೇಯರ್ ಮಾಡ್ತಾ ಇರ್ತಾರೆ, 3 ಗಂಟೆಗೆ ಎದ್ದು ಬಿಡು, ಟ್ರಾಫಿಕ್ ಜಾಮ್ ಇರೋದಿಲ್ಲ, ನೀನು ಎದ್ದು ಪ್ರೇಯರ್ ಮಾಡ್ತಿದ್ದಂಗೆ ದೇವರ ಬಳಿಗೆ ನೇರವಾಗಿ ಹೋಗ್ಬಿಡ್ತದೆ ಅಂತ, ಅದಕ್ಕೆ ನಾನು 3 ಗಂಟೆಗೆ ಎದ್ದೆ. ನೀವು 3, 5, 6, 7 ಎಷ್ಟು ಗಂಟೆಗೆ ಪ್ರೇಯರ್ ಮಾಡ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ. ಬಟ್ ಆದರೆ ನೀವು ಪ್ರತಿಯೊಬ್ಬರು ಮಾಡುವಾಗ ನನ್ನ ಹೃದಯದ ಸ್ಥಿತಿ ಬಹಳ ಮುಖ್ಯಕರವಾದದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಆಂತರ್ಯದ ಸ್ಥಿತಿಯು ಬಹಳ ಮುಖ್ಯ. ಯಾಕೆ ಬೈಬಲ್ ಸ್ಪಷ್ಟ ವಾಗ್ದಾನ ತಿಳಿಸಿದ ದೇವರು ಸಾಮುವೇಲ್ ಪ್ರವಾದಿಯ ಮೂಲಕ ದೇವರು ಈ ರೀತಿ ನುಡಿಯಲ್ಪಡ್ತಾರೆ. ಈ ಜೆಸ್ಸಿಯನ ಮಕ್ಕಳಲ್ಲಿ ಮೊದಲನೇ ಮಗನನ್ನು ಅಭಿಷೇಕಿಸಲಿಕ್ಕೆ ಸಾಮುವೇಲನಿರುವಾಗ ದೇವರು ಸಾಮುವೇಲ್ ಪ್ರವಾದಿ ತಿಳಿಸುವಂಥದ್ದು, ದೇವರು ಮನುಷ್ಯನ ಹಾಗೆ ಹೊರಾಂಗಣವನ್ನು ನೋಡುವಾತನಲ್ಲ, ಆತನು ಆಂತರ್ಯವನ್ನು ಮೆಚ್ಚುವಾತನು. ಇನ್ನು ಸೇಮ್ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ನಾವು ನೋಡುವಾಗ ಪ್ರಿಯರೇ, ಸುಂಕ ವಸೂಲಿಗಾರರಂದರೆ ಯಹೂದ್ಯರ ಪ್ರಕಾರ ಅವರೆಲ್ಲರೂ ಪಾಪಿಷ್ಠರೆಂಬುದಾಗಿ. ಇನ್ನು ಸೇಮ್ ನಾವು ನೋಡುವಾಗ ಇವರ ಕೆಲಸ ಏನಂದರೆ ಜನರಿಂದ ಹೆಚ್ಚಾಗಿ ಸುಲಿಗೆ ಮಾಡ್ತಿದ್ರು. ಅವರು ರೋಮನ್ ಅಧಿಕಾರಿಗಳಿಗೆ ಸ್ವಲ್ಪ ಭಾಗವನ್ನು ಕೊಡ್ತಿದ್ರು. ಸಿಂಪಲ್ಲಾಗಿ ಹೇಳ್ಬೇಕೆಂದರೆ ದಳ್ಳಾಳಿಗಳಷ್ಟೇ. ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಮಧ್ಯವರ್ತಿಗಳು ನಿಮ್ಮಿಂದ ಕಮ್ಮಿಗೆ ತಗೊಂಡು ನಿಮ್ಮದನ್ನೇ ನಿಮ್ಮ ಕಣ್ಣೆದುರುಗಡೆನೆ ಜಾಸ್ತಿ ಮಾಡಿದ್ರೆ ನಿಮ್ಗನ್ಸುತ್ತೋ ಆಗ ನಾವೇ ಮಾಡ್ಬೋದಲ್ಲ. ಹಂಗೆ ಇನ್ನು ಸೇಮ್ ಸುಂಕ ವಸೂಲಿಗಾರರು ಅಷ್ಟೇ ಜನರಿಂದ ಹೆಚ್ಚಾಗಿ ಕಸಿದುಕೊಳ್ತಿದ್ರು. ಅಲ್ಲಿ ರೋಮನರಿಗೆ ವರ್ಷಕ್ಕೆ ಇಂತಿಷ್ಟು ಎಂಬುದಾಗಿ ಕಟ್ತಿದ್ರು. ಹಾಗಾಗಿ ಪ್ರಿಯರೇ, ನೀವು ನೋಡುವಾಗ ಇವನು ಸುಂಕ ವಸೂಲಿಗಾರನಲ್ಲ, ಸುಂಕ ವಸೂಲಿಗಾರರಿಗೆ ಮುಖಂಡನು. ನೀವು ನೋಡ್ಬೋದು, ಪ್ರಭು ಯೇಸು ಕ್ರಿಸ್ತರು ಕರೆದಂಥ 12 ಜನ ಶಿಷ್ಯರಲ್ಲಿ ಇನ್ನೊಬ್ಬ ಸುಂಕ ವಸೂಲಿಗಾರನಿದ್ದಾನೆ. ಯಾರಾತ? ಮತ್ತಾಯನು. ಆತನೇನು ಮಾಡ್ತಿರ್ತಾನೆ? ಪ್ರಭು ಯೇಸು ಕರೆದಾಗ ಉಕ್ಕಡದಲ್ಲಿ ಕುಳಿತುಕೊಂಡು ಸುಂಕ ವಸೂಲಿಯನ್ನ ಮಾಡ್ತಿರ್ತಾನೆ. ಬಟ್ ಇವನು ಮತ್ತಾಯನು ಸುಂಕ ವಸೂಲಿಗಾರ. ಬಟ್ ಜಕ್ಕಾಯ ಸುಂಕ ವಸೂಲಿಗಾರನಲ್ಲ, ಸುಂಕ ವಸೂಲಿಗಾರರಿಗೆ ಆತನ ಮುಖಂಡ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಹಾಗೂ ಧನಾಢ್ಯ ವ್ಯಕ್ತಿ. ಹೇಳಿ ಎಲ್ಲರೂ, ಹಾಗೂ ಧನಾಢ್ಯ ವ್ಯಕ್ತಿ. ಹೆಂಗೆ ಇವನು ಧನಾಢ್ಯ ವ್ಯಕ್ತಿ ಆಗಿದ್ದಾನೆ? ಹೇಗೆ ಧನಾಢ್ಯ ವ್ಯಕ್ತಿ ಆಗಿದ್ದಾನೆ? ಇನ್ನೊಬ್ಬರಿಂದ ಹೆಚ್ಚಾಗಿ ಕಸಿದುಕೊಂಡು. ಹೇಗೆ ಧನಾಢ್ಯನಾಗ್ಲಿಕ್ಕೆ ಸಾಧ್ಯ ಅಂದರೆ ಪ್ರಿಯರೇ, ಇನ್ನೊಬ್ಬರಿಂದ ಅವನೇನು ಮಾಡಿದ್ದಾನೆ? ಕಸಿದುಕೊಂಡಿದ್ದಾನೆ. ಪ್ರಿಯರೇ, ರಾತ್ರೋರಾತ್ರಿ ಶ್ರೀಮಂತಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೇ ಯಾವುದು ಗೊತ್ತಾ? ಶಾರ್ಟ್ಕಟ್. ಏನು ಶಾರ್ಟ್ಕಟ್ ಅಂದರೆ, ಇನ್ನೊಬ್ಬನ ತಲೆನ ನೀಟಾಗಿ ಸವರ್ಬಿಟ್ಟು ನಾನು ಮುಂದೆ ಬರುವಂಥದ್ದು. ಬಟ್ ಇಲ್ಲಿ ಧನಾಢ್ಯನು, ಆತನ ಹೇಗೆ ಧನಾಢ್ಯನಾಗಿದ್ದಾನೆ? ಆತನು ಪ್ರಿಯರೇ ಮಾಡುವಂಥದ್ದು ಸುಂಕ ವಸೂಲಿ. ಆತನು ವರ್ಷಕ್ಕೆ ಇಂತಿಷ್ಟು ಎಂಬುದಾಗಿ ರೋಮನ್ನಿಗೆ ಕಟ್ಟಿಬಿಟ್ಟು ಆತನು ಜನರಿಂದ ಅವರು ಕಸಿದುಕೊಳ್ತಾ ಇದ್ರು. ಅವನ ಹತ್ರ ಇದೆಯೋ ಇಲ್ಲವೋ ನೋಡ್ತಿರ್ಲಿಲ್ಲ, ಬದಲಾಗಿ ಅವರು ಅದನ್ನು ಕಸಿದುಕೊಳ್ತಾ ಇದ್ರು. ಅದಕ್ಕೆ ನೀವು ನೋಡ್ಬೋದು, ಪ್ರಭು ಯೇಸು ಕ್ರಿಸ್ತರು ಕೂಡ ಸುಂಕವನ್ನು ಕಟ್ತಾರೆ. ಹೌದಾ? ಪ್ರಭು ಯೇಸು ಕ್ರಿಸ್ತರು ಸುಂಕವನ್ನು ಕಟ್ಟೋದಿಲ್ವೋ? ಓಕೆ, ಹೇಗೆ ಕಟ್ಟಿದ್ರು? ಪೇತ್ರನಿಗೆ ಹೇಳ್ತಾರೆ, ಹೋಗು ಪೇತ್ರ, ನೀನು ಬಲೆಯನ್ನು ಹಾಕು, ಅದರಲ್ಲಿ ಸಿಕ್ಕುವಂಥ ಮೊದಲನೇ ಮೀನ ಬಾಯನ್ನು ಓಪನ್ ಮಾಡು, ಅದರಲ್ಲಿ ಏನು ಸಿಗುತ್ತೆ? ನಾಣ್ಯ ಸಿಗುತ್ತೆ. ನಾಣ್ಯನೇನು ಮಾಡು? ತೆಗೆದುಕೊಂಡು ಹೋಗಿ ನೀನು ನನ್ನದು ಮತ್ತು ನಿನ್ನದು ವರ್ಷಕ್ಕೆ ಸುಂಕವನ್ನು ಕಟ್ಟುಬಿಡೆಂಬುದಾಗಿ. ಹೌದಲ್ವ?
ಇದು ಸೇಮ್ ಇದಕ್ಕಾಗಿ ನಾವು ನೋಡ್ತೇವೆ ಪ್ರಿಯರಲ್ಲಿ ನೋಡುವಾಗ ಸುಂಕ ವಸೂಲಿಗಾರರು ಯೇಸುವನ್ನು ಬಿಡಲಿಲ್ಲ. ಏನು ನಿಮ್ಮ ಗುರು ಸುಂಕ ಕಟ್ಟಲ್ವಾ, ಬರಂಗೇ ಓಡಾಡ್ಕೊಂಡವ್ರೆ. ಬಟ್ ಪ್ರತಿಯೊಬ್ಬೊಬ್ಬರೂ ಕೂಡ ಪ್ರಿಯರಾದರೆ ಕ್ರೈಸ್ತ ಮಕ್ಕಳಾದ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಸರ್ಕಾರಕ್ಕೆ ಸಲ್ಲತಕ್ಕದ್ದನ್ನು ಸಲ್ಲಿಸಲೇಬೇಕು. ಯಾಕೆಂದರೆ ಅದನ್ನು ನಾನು ಹೇಳಿಲ್ಲ, ಯಾರು ಹೇಳಿರುವಂಥದ್ದು? ಪ್ರಭು ಯೇಸುವೇ. ಇನ್ ದ ಸೇಮ್ ವೇಸ್ಟ್ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಅಷ್ಟೇ ಪ್ರಾಮಾಣಿಕತೆಯ ಜೀವನ ಕ್ರೈಸ್ತ ಮಕ್ಕಳ ಒಂದು ಉತ್ತಮವಾದ ಧ್ಯೇಯವಾಗಿರಬೇಕು. ಹಣವನ್ನು ಸಂಪಾದಿಸಲಿಕ್ಕೆ ಲೋಕದಲ್ಲಿ ಅನೇಕ ಮಾರ್ಗಗಳಿದೆ. ಹಣವನ್ನು ಸಂಪಾದಿಸಲಿಕ್ಕೆ ಲೋಕದಲ್ಲಿ ಅನೇಕ ಮಾರ್ಗಗಳಿದೆ. ಬಟ್ ಅನೇಕ ಮಾರ್ಗಗಳ ಮೂಲಕವಾಗಿ ನಮ್ಮ ಸಂಪತ್ತು ಬರಬಾರದು. ನಮ್ಮ ಸಂಪತ್ತು ಪ್ರಾಮಾಣಿಕವಾಗಿರಬೇಕು. ಬಿಕಾಸ್ ಪ್ರಾಮಾಣಿಕವಾಗಿದ್ದಲ್ಲಿ ಅದರಿಂದ ಯಾವುದೇ ಪ್ರಯೋಜನವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ದೈವ ವಾಕ್ಯದಲ್ಲಿ ನೀವು ನೋಡುವಾಗ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಕಣಿ ಏಳುವ ಮಗಳಿಂದಲೂ ಕೂಡ ಅವನ ಯಜಮಾನ ಹಣವನ್ನು ಸಂಪಾದಿಸ್ತಾ ಇರ್ತಾನೆ. ಕೆಟ್ಟದರಿಂದಲೂ ಹಣವನ್ನು ಸಂಪಾದಿಸ್ಬೋದು, ಒಳ್ಳೆಯದರಿಂದಲೂ ಹಣವನ್ನು ಸಂಪಾದಿಸ್ಬೋದು. ಬಟ್ ಒಳ್ಳೆಯದರಿಂದ ಹೆಚ್ಚನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟದರಿಂದ ಹೆಚ್ಚಾಗಿ ಸಂಪಾದಿಸ್ಬೋದು. ಅದಕ್ಕೆ ಜನರಿಗೆ ಯಾವ ಮಾರ್ಗ ಈಜಿ, ಯಾವುದು ಸುಲಭ ಮಾರ್ಗ? ಕೆಟ್ಟ ಮಾರ್ಗ, ಸುಲಭ ಮಾರ್ಗ. ಏನು ಒಂದು ಸುಳ್ಳು ಹೇಳು, ಏನು ನೀನೊಬ್ಬನೇ ಮಾಡೋದ? ಎಲ್ಲ ಮಾಡ್ತಿಲ್ವಾ? ಮಾಡುತ್ತಾಗು. ಬಟ್ ಇನ್ ದ ಸೇಮ್ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನೋಡುವಾಗ ಮತ್ತೊಮ್ಮೆ ಹೇಳೋದಾದರೆ ಕ್ರೈಸ್ತ ಮಕ್ಕಳು ನಮ್ಮ ಬಾಯಲ್ಲಿ ಒಂದು ಪದ ಇನ್ನೊಂದು ಬರಬಾರ್ದು. ಯಾವುದು ಗೊತ್ತಾ? ನಾನು ಯಾರೂ ಮಾಡದೇ ಇದ್ದದ್ದು ಮಾಡಿಬಿಟ್ಟಿದ್ದೇನ ನಾನು ಹೇಳ್ತೇವೆ, ಹೇಳೋದಿಲ್ವೋ? ಯಾರೂ ಮಾಡದೇ ಇರುವಂಥದ್ದನ್ನು ನಾನು ಮಾಡಿದ್ದೇನೆ ಎನ್ನುವಂಥದ್ದು ನನ್ನ ಬಾಯಿಂದ ಬರಬಾರ್ದು. ನನ್ನ ಬಾಯಿಂದ ಏನು ಬರಬೇಕು ಗೊತ್ತಾ? ಸ್ವಾಮಿ ಮಾಡಿದಾರ ಅದನ್ನು ನಾನು ಮಾಡ್ತೇನೆ, ಸ್ವಾಮಿ ಮಾಡಿಲ್ವಾ ಅದನ್ನು ನಾನು ಮಾಡೋದಿಲ್ಲ. ಯಾವನೋ ಏನೋ ಮಾಡಿರೋದಕ್ಕೆ ನಮ್ಮನ್ನು ನಿಮ್ಮನ್ನು ಕರೆದಿಲ್ಲ. ನಮ್ಮನ್ನು ನಿಮ್ಮನ್ನು ಪ್ರಭು ಯೇಸು ಕ್ರಿಸ್ತರು 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಏನನ್ನು ಮಾಡಿದ್ರೋ ಆ ಮಾರ್ಗವನ್ನು, ಆ ಜಾಡನ್ನು ನಮಗೆ ಬಿಟ್ಟಿದ್ದಾರೆ. ಅದನ್ನು ಮಾಡಲಿಕ್ಕಾಗಿ ನಮ್ಮನ್ನು ನಿಮ್ಮನ್ನು ಕರೆದಿರುವಂಥದ್ದು. ಪ್ರೈಸ್ ಗಾಡ್. ನೆಕ್ಸ್ಟ್ ನಾವು ನೋಡುವಾಗ ಪ್ರಿಯರೇ, ಅವನು ಬಹಳ ಧನಾಢ್ಯ ವ್ಯಕ್ತಿ, ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ ವ್ಯಕ್ತಿ. 3, ಯೇಸು ಯಾರೆಂದು ನೋಡಬೇಕೆಂದು ಅಪೇಕ್ಷೆ ಅವನದು. ಅವನ ಅಪೇಕ್ಷೆ ಏನಾಗಿತ್ತು? ಯೇಸು ಯಾರೆಂಬುದಾಗಿ ನೋಡಬೇಕೆಂಬುದಾಗಿ ಅವನೇನು ಮಾಡ್ದ? ನೆಕ್ಸ್ಟು, ಯೇಸುವನ್ನು ನೋಡಬೇಕೆಂದು ಅಪೇಕ್ಷಿಸಿದನು. ಆದರೆ ಅವನು ಗಿಡ್ಡ ವ್ಯಕ್ತಿ, ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ. ಆಗದೇ ಇರೋದಕ್ಕೆ ಏನು ಮಾಡ್ದ? 4, ಆಗ ಪೇತ್ರನನ್ನು ಕರೆದು ತನ್ನ ಖಜಾನೆಯಲ್ಲಿದ್ದಂತಹ ಒಂದಷ್ಟು ಹಣವನ್ನು ಕೊಟ್ಟು ನಿನ್ನ ಗುರುವನ್ನು ನನ್ನ ಮನೆಗೆ ಬಂದು ಭೇಟಿ ಮಾಡೆಂದು ಪೇತ್ರನಿಗೆ ಹೇಳಿ ಕಳುಹಿಸಿದ. ಪೇತ್ರನು ಹೋಗಿ ಯೇಸುವಿಗೆ ಹೇಳಿದ. ಯೇಸು ನನಗೆ ಹಣ ಕೊಟ್ಟವನನ್ನು ನಾನು ಮೊದಲು ಭೇಟಿಯಾಗಬೇಕೆಂದು ಓಡುತ್ತಾ ಜಕ್ಕಾರಿನ ಮನೆಗೆ ಬಂದು ಇದ್ಯಾಗೆ ಗಾಬರಿ ಆಗಬೇಡಿ, ಅಲ್ಲಿಲ್ಲ. ಬಟ್ ಇವತ್ತು ನಮ್ಮ ಹತ್ರ ಏನಾದರೂ ಹಣ ಇದ್ರೆ ನಾವೇನು ಹೇಳ್ತೇವೆ? ಅಯ್ಯೋ ಮನೆಗೆ ಕರೆಸ್ಕತೀನಿ ಬಾ, ಏನು ಬೇಕು ಹೇಳು, ಏನು ಬೇಕು ಮಾಡ್ಬೋದು. ಫಾದರ್ನೇ ಮನೆಗೆ ಕರೆಸ್ಕೊಳ್ಳ. ಪ್ರಿಯರೇ, ಜಕ್ಕಾರಿನು ಬಹಳ ದಾನವುಳ್ಳವಂಥ ವ್ಯಕ್ತಿ. ಬಟ್ ಅವನೆಂದಿಗೂ ಕೂಡ ತನ್ನ ಹಣದಿಂದ ದೇವರ ಸಾಮ್ರಾಜ್ಯದ ಕಾರ್ಯವನ್ನು ಕೊಂಡಲಿಕ್ಕೆ ಹೋಗಲಿಲ್ಲ. ಪ್ರೇಷದ ಕಾರ್ಯಕಲಾಪದಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸನೆ, ನಿನ್ನ ಹಣದಿಂದ ದೇವರ ಸಾಮ್ರಾಜ್ಯದ ಕಿಂಚಿತ್ತನ್ನೂ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಹಣದಿಂದ ಪ್ರಪಂಚದಲ್ಲಿ ಇರುವುದನ್ನೆಲ್ಲ ಕೊಂಡುಕೊಳ್ಬೋದು ನೀವು. ಓಕೆ, ಪ್ರಪಂಚದಲ್ಲಿ ಇರುವುದನ್ನೆಲ್ಲ ಕೊಂಡುಕೊಳ್ಬೋದು ಬೇಕಾದರೆ. ದೇವರ ಸಾಮ್ರಾಜ್ಯದ ಕಾರ್ಯಗಳನ್ನು ಹಣದಿಂದ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಜಕ್ಕಾಯನು ಯಾವುದೇ ಕಾರಣಕ್ಕೂ ಈ ರೀತಿ ಹೇಳಿಲ್ಲ. ಪೇತ್ರನಿಗೆ ಅಥವಾ ಶಿಷ್ಯನ ಕರೆದು, ಅಯ್ಯೋ ಯೇಸುವನ್ನ
ಯೇಸುಸ್ವಾಮಿ ಎಲ್ಲೋಗ್ತಾರೆ? ಇಲ್ಲೇ ತಿರುಗಾಡ್ತಾರೆ. ಮುಂದೆ ಒಂದಿನ ನೋಡಿದ್ರಾಯ್ತು ಎಂಬುದಾಗಿ ಅಂದ್ಕೊಂಡ, ಅಥವಾ ಏನಾದರೂ ಯೇಸುವಿಗೆ ಒಂದಷ್ಟು ಹಣ ಕೊಟ್ಟು ಯೇಸುವನ್ನು ತನ್ನ ಮನೆಗೆ ಬರಮಾಡ್ಕೊಳ್ಬೇಕೆಂಬುದಾಗಿ ಅಂದುಕೊಂಡ? ಏನು ಮಾಡಲಿಲ್ಲ. ಏನು ಮಾಡ್ದ ಆತನು? ನೆಕ್ಸ್ಟ್ ವಾಕ್ಯದಲ್ಲಿ ತಿಳಿಸಿದ ಪ್ರಿಯರೇ, ಅವನು ಆದರೆ ಗಿಡ್ಡ ವ್ಯಕ್ತಿ. ಏನಾಗಿದ್ದಾನೆ ಆತನು? ಕುಳ್ಳ. ಆತನು ಕುಳ್ಳ. ಆದ್ದರಿಂದ ಜನರೆಲ್ಲರೂ ಕೂಡ ಸುತ್ತಲಿದ್ದಾರೆ. ಅವನು ಎತ್ತರ ಕಡಿಮೆ ಇರೋದ್ರಿಂದ ಜನರಿಂದ ಮಧ್ಯದಲ್ಲಿ ಯೇಸುವನ್ನು ನೋಡಲಿಕ್ಕೆ ಅವನಿಗೆ ಆಗಲಿಲ್ಲ. ಆಗದೇ ಇದ್ದ ಮೇಲೆ ಏನು ಮಾಡ್ದ? ಇನ್ನೊಂದು ದಿನ ನೋಡಿದ್ರಾಯ್ತು ಎಂಬುದಾಗಿ ಹೋದ್ನ. ಬಟ್ ನಾವು ಯೇಸುವನ್ನು ಪ್ರೇಯರ್ಗೆ ಬಂದರೆ ಅಥವಾ ಬಲಿ ಪೂಜೆಗೆ ಪ್ರಾರ್ಥನಾ ಕೂಟಕ್ಕೆ ಬರೆದ್ರೆ ಏನಂತೇವೆ? ಅಯ್ಯ ಬಿಡು, ಇನ್ನೊಂದು ದಿನ ಇದೆಯಲ್ಲ, ಸೋಮವಾರ ಆಗಲ್ವ, ಭಾನುವಾರ ಆಗಲಿಲ್ವಾ, ಸೋಮವಾರ ಬೆಳಗ್ಗೆ ಹೋಗ್ಬಿಡೋಣ ಬಿಡು, ಇನ್ನೊಂದು ಮಾಡೋಣ ಬಿಡು, ಮತ್ತೊಂದು ಮಾಡೋಣ ಬಿಡು. ಪ್ರಿಯರೇ, ನಿಮ್ಮ ಆಬ್ಸೆಂಟಿವ್ ಎಲ್ಲಿರಬೇಕಂದ್ರೆ ಲೋಕದ ವಿಷಯದಲ್ಲಿರ್ಬೋದು. ಬಟ್ ಪ್ರೆಸೆಂಟ್ ಮಾತ್ರ ನೀವು ಪ್ರತಿಯೊಬ್ಬೊಬ್ಬರೂ ಕೂಡ ದೇವರ ವಿಷಯದಲ್ಲಿ ನಾವು ಪ್ರತಿಯೊಬ್ಬರು ಸದಾ ಸಿದ್ಧರಿರು. ಅದಕ್ಕಾಗಿ ನಾವು ನೋಡುವಾಗ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕೂಗಿದ್ರು. ಫಸ್ಟ್ ವರ್ಡ್ ಅಬ್ರಹಾಮನ ಹೇಳ್ತಾನೆ, ಹೇಗೋ ನಾನು ಸಿದ್ಧನಿದೆ. ದೇವರು ಯೋನನನ್ನು ಕೂಗಿದ್ರು. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಆತನ ಹೇಳ್ತಾನೆ, ಈಗೋ ನಾನು ಸಿದ್ಧನಿದ್ದೇನೆ. ನೀವು ದೈವ ವಾಕ್ಯದಲ್ಲಿ ನೀವು ನೋಡುವಾಗ ಸಾಮುವೇಲ ನನ್ನ ಬಾಲಕನಾಗಿರುವಾಗ ಕೂಗ್ತಾನೆ, ಏಲಿ ಹೇಳ್ತಾನೆ, ಗುರು ದೇವ ನಾನು ಸಿದ್ಧನಿದ್ದೇನೆ ಅಂತೇಳು. ನೆಕ್ಸ್ಟ್ ಏನಾದರೂ ದೇವರ ಸ್ವರವನ್ನು ನೀನು ಕೇಳಿಸ್ಕೊಂಡ್ರೆ, ಈಗೋ ನಾನಿಲ್ಲಿದ್ದೇನೆ ಎಂಬುದಾಗಿ ಹೇಳು. ಇನ್ ದ ಸೇಮ್ ವೇ ಪ್ರಿಯರೇ, ನಾವು ಪ್ರತಿಯೊಬ್ಬೊಬ್ಬರು ದೇವರ ವಿಷಯಕ್ಕೆ, ದೇವರ ವಾಕ್ಯದ ವಿಷಯಕ್ಕೆ ಬಂದಾಗ ದ ಫಸ್ಟ್ ನಾವು ಪ್ರತಿಯೊಬ್ಬರು ಏನು ಹೇಳಬೇಕನ್ನೋದಾದರೆ, ಈಗೋ ನಾನಿದ್ದೇನೆ, ಈಗೋ ನಾನು ಸಿದ್ಧನಿದ್ದೇನೆ. ಇನ್ ದ ಸೇಮ್ ವೇ ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಆತನು ಗಿಡ್ಡ ವ್ಯಕ್ತಿ, ಜನಜಂಗುಳಿಯ ಮಧ್ಯದಲ್ಲಿ ಯೇಸುವನ್ನು ನೋಡಲಿಕ್ಕೆ ಆಗಲಿಲ್ಲ. ಆದದರಿಂದ ಹೇಳ್ತದೆ 4ರಲ್ಲಿ, ಆದ ಕಾರಣ ಮುಂದಕ್ಕೆ ಓಡಿ ಹೋದ. ಏನು ಮಾಡ್ದ? ಮುಂದಕ್ಕೆ ಓಡಿ ಹೋದ. ಯಾಕೆ ಮುಂದೆ ಓಡ್ತಿದ್ದಾನೆ? ಮುಂದೆ ಓಡಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಏನು ಮಾಡ್ದ? ಯೇಸು ಸ್ವಾಮಿಲಿ ಹೋಗ್ತಾ ಆದರೆ ಜನರು ಸುತ್ತಲಿದ್ದಾರೆ. ಯೇಸುವನ್ನು ನೋಡಲಿಕ್ಕೆ ಆಗಲಿಲ್ಲ. ಯೇಸುವನ್ನು ನೋಡ್ಲಿಕ್ಕೆ ಆಗದೇ ಇದರಿಂದ ಹಿಂತಿರುಗಿ ಅವನು ಹಂಗೆ ಮನೆಗೆ ಹೊಟ್ಟೋದ್ನ, ಅಥವಾ ಬದಲೇನು ಮಾಡ್ದ? ಯೇಸು ಬರುವ ಮಾರ್ಗದಲ್ಲಿ ಯೇಸುವಿಗಿಂತ ಮುಂಚೆ ಓಡಿ ಹೋಗ್ತಾ ಇದ್ದಾನೆ. ಏತಕ್ಕಾಗಿ ಓಡಿ ಹೋಗ್ತಾ ಇದ್ದಾನೆ? ಆ ಮಾರ್ಗದಲ್ಲಿ ಒಂದು ಆಲದ ಮರ ಇದೆ. ಆ ಮರವನ್ನು ಹತ್ತಿ ಯೇಸುವನ್ನು ನೋಡಬೇಕೆಂಬುದಾಗಿ ಕುಳಿತುಕೊಂಡ. ಒಂದು ಕ್ಷಣ ನೋಡಾಗ ಹಾಗಾದರೆ ಅವನಿಗೆಷ್ಟು ಬಯಕೆ ಇದೆ ಯೇಸುವನ್ನು ನೋಡಬೇಕೆಂಬುದಾಗಿ? ಅವನು ಬಯಕೆ ಇದೆ ಇಲ್ವೋ? ಬಯಕೆ ಇರೋದ್ರಿಂದ ಏನು ಮಾಡ್ದ? ಓಡ್ದ. ಚರ್ಚ್ಗೆ ಯಾವತ್ತಾರು ಓಡ್ ಬಂದಿದ್ದೀರಾ? ಟಣ್ 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 ಅಂದರೆ ಓಡ್ ಬಂದಿದ್ದೀರಾ? ಅಥವಾ ನಿಧಾನಕ್ಕೆ ಸ್ಟಾರ್ಟ್ ಮಾಡಲಿ, ಹೇಳ್ತೀರಾ ಅಲ್ಲೆಲ್ಲೂಯ್ಯ ಎಲ್ಲ ಹೇಳಿ ಹೋಗಂಡಿದ. ಟಿಣಕ್ 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 ನಿಧಾನಕ್ಕೆ ನಡ್ಕೊಂಡು ಬರ್ತೀವ, ಓಡ್ ಬರ್ತೀವ? ಚರ್ಚ್ಗೆ ಯಾವತ್ತಾದರೂ ಓಡ್ ಬಂದು, ನಾನು ಧ್ಯಾನಕೂಟಕ್ಕೆ ಹೇಳ್ತಿಲ್ಲ, ಓಕೆ, ಧ್ಯಾನಕೂಟಕ್ಕೆ ಹೇಳಿದ್ರೆ ಹೇಳೋದು ಕಡಿಮೆ. ಅಟ್ಲೀಸ್ಟ್ ಬಲಿ ಪೂಜೆಗೆ ಜಕ್ಕಾರೇನು ಓಡಿದ್ನ ಓಡ್ಲಿಲ್ವೋ? ಯಾಕೆ ಓಡ್ದ? ಯಾಕೆಂದ್ರೆ ಯೇಸುವನ್ನು ನೋಡ್ಬೇಕು. ಯಾಕೆ ಅವನು ಯೇಸುವನ್ನು ನೋಡಬೇಕು? ಅವನಿಗೇನಾದ್ರೂ ಕಾಯಿಲೆ ಇದೆಯಾ? ಹಣ ಏನಾದರೂ ಕೊರತೆ ಇದೆಯಾ? ಹೆಂಡತಿ ಮಕ್ಕಳು ಪ್ರಾಬ್ಲಮ್ ಏನಾದ್ರು ಇದೆಯಾ? ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ. ಅವನು ಯಾಕೆ ಓಡ್ ಬರ್ಬೇಕು ಯೇಸುವನ್ನು ನೋಡ್ಲಿಕ್ಕೆ? ನಮಗೆ ಚರ್ಚ್ ಅಥವಾ ಪ್ರಾರ್ಥನೆಯಲ್ಲಿ ಕಲಿಸ್ಕೊಟ್ಟಿರೋದು ಏನಂದ್ರೆ, ಕಷ್ಟ ಬಂದಾಗ ದೇವರ ಬಳಿಗೆ ಓಡು ಬರಬೇಕೆಂಬುದಾಗಿ. ನನ್ನ ಪ್ರಶ್ನೆ, ಯಾಕೆ ಜಕ್ಕಾರ್ಯನು ಓಡಿದ? ಏನಾದರೂ ರೋಗ ಇದೆಯಾ ಅವನಿಗೆ? ಇಲ್ಲ. ಹಣಕಾಸು ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ. ಫ್ಯಾಮಿಲಿಲಿ ಏನಾದರೂ ತೊಂದರೆ ಇದೆಯಾ ಅಂತ ಹೇಳೋಕ್ಕೆ ಫ್ಯಾಮಿಲಿನೇ ಇಲ್ಲ ಅವನಿಗೆ. ಬಟ್ ಇನ್ನೇನು ಪ್ರಾಬ್ಲಮ್ ಅವನಿಗೆ? ಪ್ರಿಯರೇ, ಪ್ರಭುವನ್ನ ಕಾಣಬೇಕೆನ್ನುವ ತವಕ, ಪ್ರಭುವನ್ನ
ಕಾಣಬೇಕೆನ್ನುವ ತವಕ. ನಮ್ಮ ಜೀವಿತದಲ್ಲಿ ಆ ಥರ್ಸ್ಟ್, ಆ ದಾಹ ಇಲ್ಲದಿದ್ದಲ್ಲಿ ನಮ್ಮ ಜೀವಿತ ವ್ಯರ್ಥಕರವಾಗ್ತದೆ. ನಾನು ಪ್ರಭುವನ್ನು ನೋಡಬೇಕು, ನಾನು ಪ್ರಭುವನ್ನು ಕಾಣಬೇಕು, ನನ್ನ ಪ್ರಭುವನ್ನು ನಾನು ಭೇಟಿಯಾಗಬೇಕೆನ್ನುವಂಥ ದಾಹ ಪ್ರಿಯರೇ ಅವನನ್ನು ಓಡಿಸದೆ. ಆಲ್ಮೋಸ್ಟ್ ಅಂದ್ಕೊಳ್ತೇನೆ ಪ್ರಿಯರೇ, ಅವನ ಜೀವಿತದಲ್ಲಿ ಅವನು ಎಂದೂ ಕೂಡ ಇನ್ನೊಂದಕ್ಕೆ ಓಡಿರೋದಿಲ್ಲ, ಯಾವುದಕ್ಕೂ ಕೂಡ ಅವನು ಮರ ಹತ್ತಿರೋದಿಲ್ಲ. ಯಾಕೆಂದರೆ ಧನವುಳ್ಳಂಥ ವ್ಯಕ್ತಿ ಬೇಕಾದ ಕೆಲಸವನ್ನು ಬೇಕಾದ ರೀತಿ ಅವನು ಮಾಡಿಸ್ಕೊಳ್ಬೋದು. ಇವನ ಹತ್ರ ಜನ ಓಡಿ ಬರ್ತಾರೆ ಹೊರತು ಇವನು ಜನಗಳ ಬಳಿಗೆ ಓಡೋಗಿಲ್ಲ. ಇವನು ಹೇಳಿದ್ರೆ ಬೇಕಾದ್ರೆ ಹತ್ತಿ ಮರವನ್ನು ಹತ್ತಿ ಏನು ಬೇಕೋ ಆ ಕೆಲಸವನ್ನು ಮಾಡುವಂಥವ್ರಿದ್ದಾರೆ ಹೊರತು ಇವನೇ ಮರವನ್ನು ಹತ್ತುವ ಅಗತ್ಯ ಇರಲಿಲ್ಲ. ಬಟ್ ಯಾಕೆ ಇವನು ಆತನು ಯೇಸುವನ್ನು ನೋಡಲಿಕ್ಕೆ ಓಡ್ದ, ಯೇಸುವನ್ನು ನೋಡಲಿಕ್ಕೆ ಮರವನ್ನು ಹತ್ತದ? ಕಾರಣ ಯಾಕೆಂದರೆ ನನ್ನ ಪ್ರಭುವನ್ನು ನೋಡಬೇಕೆನ್ನುವ ಬಯಕೆ ಅವನಲ್ಲಿದ್ದರಿಂದ. ದೇವರ ವಿಷಯದಲ್ಲಿ ಅದಕ್ಕಾಗಿ ಪ್ರಿಯರೇ, ಪ್ರಭುವಿನ ಮೇಲೆ ನಿಮ್ಮ ಜೀವಿತದಲ್ಲಿ ಪ್ರೀತಿ ಇರುವಾಗ ಹೌ ಮಚ್ ಡಿಸ್ಟೆನ್ಸ್, ಅದು ಎಷ್ಟೇ ದೂರ ಇದ್ದರೂ ಅದು ನಿಮಗೆ ಮ್ಯಾಟರ್ ಆಗೋದಿಲ್ಲ. ಅದು ಎಷ್ಟೇ ಎತ್ತರವಿದ್ದರೂ ಕೂಡ ಅದು ನಿಮಗೆ ಆಯಾಸವನ್ನು ತರಲಿಕ್ಕೆ ಸಾಧ್ಯವಿಲ್ಲ. ದಾಹ ಇದ್ದಲ್ಲಿ ಪ್ರಿಯರೇ ಎಂದಿಗೂ ಕೂಡ ಆಯಾಸವಾಗಲಿಕ್ಕೆ ಸಾಧ್ಯವಿಲ್ಲ. ರನ್ ಅಂಡ್ ಅಪ್, ಅವನು ಓಡ್ದ, ಮರವನ್ನು ಹತ್ತಿದ. ಆ ಓಡಿ ಮರವನ್ನು ಹತ್ತೋದ್ರಿಂದ ಏನು ಪ್ರಯೋಜನ ಕೇಳಿ ನೀವು ನನಗೆ. ಬ್ರದರ್, ನೀವೆಲ್ಲ ಬ್ರದರ್ಗಳು ಸುಮ್ಮನೆ ಕೆಲಸ ಇಲ್ಲದೆ ದಿನ ಓಡಾಡಿ ಅಲ್ಲೋಗಿ ಬಂದ್ವಿ, ಇಲ್ಲೋಗಿ ಬಂದ್ವಿ, ಅದು ಮಾಡಿ ಬಂದ್ವಿ, ಇದು ಮಾಡಿ ಬಂದ್ವಿ, ಏನು ಪ್ರಯೋಜನ ಬ್ರದರ್ ನಿಮಗೆ? ಕೇಳಲ್ವಾ? ಕೇಳಲ್ವಾ? ಓಕೆ, ಕೇಳ್ತೀರಾ? ಓಕೆ, ಒಂದು ನಿಮಿಷ ಕೇಳಿ. ಅಟ್ಲೀಸ್ಟ್ ಜಕ್ಕಾಯನ್ನೇ ಕೇಳೋಣ. ಓಕೆ, ಜಕ್ಕಾಯ, ನೀನು ಓಡೋದ್ರಿಂದ, ಮರವನ್ನು ಹತ್ತೋದ್ರಿಂದ ಏನಪ್ಪ ನಿನಗೆ ಪ್ರಯೋಜನ? ನೀವು ದೇವರು, ಪ್ರಾರ್ಥನಾ ಕೂಟ, ಪ್ರಾರ್ಥನೆಗಳು ಅಂತ, ದೇವ ರಾಜ್ಯ ಅಂತ ನೀವು ಓಡೋದ್ರಿಂದ ನಿಮಗೇನು ಪ್ರಯೋಜನ? ಪ್ರಯೋಜನ ಏನು? ಏನು ಗೊತ್ತಾ ಪ್ರಯೋಜನ? ಓಕೆ, ನೆಕ್ಸ್ಟ್ ಓದೋಣ. ಹಾಗಾದ್ರೆ, ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. 5 ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಏನು ಪ್ರಯೋಜನ ಅಂತ. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ, ಓದಮ್ಮ. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿದ್ರು. ಹಲ್ಲೆಲೂಯಾ. ಓಕೆ, ಈಗ ಪ್ರಶ್ನೆ, ಯೇಸು ಸ್ವಾಮಿ ಹೇಗೆ ಹೋಗ್ತಾ ಇದ್ದಾರೆ? ಹಿಂಗೆ ಹೋಗ್ತಾ ಇದ್ದಾರ ಅಥವಾ ನಾರ್ಮಲ್ ಆಗಿ ಹೋಗ್ತಾ ಇದ್ದಾರ? ಓಕೆ, ನಾರ್ಮಲ್ ಆಗಿ ಹೋಗುವಾಗ ಸುತ್ತಲೂ ಜನರಿದ್ದ ಮೇಲೆ ಹೇಗೆ ಕೈ ಬೀಸ್ಕೊ ಹೋಗ್ಬೋದು? ಇವತ್ತಿನ ಥರದ್ದೇನಾದ್ರು ಇದ್ದಿದ್ರೆ 2 ಕೈ ಬೀಸ್ಕೊಂಡು ಆರಾಮಾಗಿ ಹೋಗ್ತಿದ್ರು, ಹೌದಾ? ಬಟ್ ಅದರಲ್ಲಿ ಹೇಳ್ತಿದ್ದೆ, ಯೇಸು ಸ್ವಾಮಿ ತಲೆ ಎತ್ಕೊಂಡು ಬರಲಿಲ್ಲ, ಹೌದಾ? ತಲೆ ತಗ್ಸಿಯೂ ಬರಲಿಲ್ಲ, ನಾರ್ಮಲ್ ಆಗಿ ಅವರು ನಡ್ಕೊಂಡೇ ಬಂದರು, ಹೌದಾ? ಬಟ್ ಮರದ ಮೇಲೆ ಜಕ್ಕಾರಿಯ ಕುಳಿತಿದ್ದಾನೆಂಬುದಾಗಿ ಹೇಗೆ ಗೊತ್ತು ಯೇಸುವಿಗೆ? ಯಾಕಂದರೆ ಎಲ್ಲೂ ಸುತ್ತಲೂ ನೋಡದ ಯೇಸು ಯಾಕೆ ಆ ಮರದ ಕೆಳಗಡೆಯೇ ಬಂದು, ಆ ಮರದ ಕೆಳಗಡೆ ಜಕ್ಕಾರಿಯನ್ನು ಕುಳಿತಿದ್ದಂಥ ನೇರದಲ್ಲೇ ಅವರು ನಿಂತುಕೊಂಡು ಜಕ್ಕಾರನೇನು ಮಾಡಿದ್ರು? ದೂರದಿಂದ ನೋಡಿದ್ರ, ತಲೆ ಎತ್ತಿ ನೋಡಿದ್ರ? ದೂರದಿಂದ ನೋಡಿದ್ರೆ, ತಲೆ ಎತ್ತಿ ನೋಡಿದ್ರ? ದೂರದಿಂದ ನೋಡಿದ್ರು ಅಂದರೆ ಇಲ್ಲಿಂದಲೇ ನೋಡಿದ್ರು ಎಂಬುದಾಗಿ, ಹೌದಾ? ಬಟ್ ತಲೆ ಎತ್ತಿ ನೋಡಿದ್ರೆ ಅಂದರೆ ಅವನಿದ್ದ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಎಂಬುದಾಗಿ, ಹೌದಲ್ಲೋ? ಹಾಗಾದರೆ ದೂರದಿಂದ ನೋಡುವುದಕ್ಕೂ ಹತ್ತಿರದಿಂದ ನೋಡುವುದಕ್ಕೆ ಏನು ವ್ಯತ್ಯಾಸ? ದೂರದಿಂದ ನೋಡುವುದಕ್ಕೂ ಹತ್ತಿರದಿಂದ ನೋಡ್ಲಿಕ್ಕೂ ಏನು ವ್ಯತ್ಯಾಸ? ದೂರದಿಂದ ನೋಡಿದ್ರೆ, ಇಲ್ಲಿಂದ ಅಲ್ಲಿವರೆಗೆ ನಾವು ನೋಡಿದ್ರೆ ಎಲ್ಲವೂ ಕಾಣುತ್ತೆ, ಹೌದಾ? ನಾನು ಅದೇ ಜಾಗಕ್ಕೆ ಹೋಗಿ ನೋಡಿದ್ರೆ ಅದೊಂದೇ ಕಾಣುತ್ತೆ. ಹಾಗಾದ್ರೆ ಯೇಸುವಿನ ದೃಷ್ಟಿ ಯಾರ ಮೇಲೆ ಕೇಂದ್ರೀಕರಿಸಿದೆ? ಯಾರ ಮೇಲೆ ಕೇಂದ್ರೀಕರಿಸಿದೆ? ಆಲದ ಮರದ ಮೇಲ, ಕೊಂಬೆ ಮೇಲ, ಅಥವಾ ಎಲೆಗಳ ಮೇಲ, ಅಥವಾ ಜಕ್ಕಾರಿನ ಮೇಲ?
ಯಾಕೆ ಯೇಸು ಸ್ವಾಮಿ ಎಲ್ಲೂ ತಲೆ ಎತ್ತಿ ನೋಡದೆ ಅಲ್ಲೇ ಹೋಗಿ ನಿಂತು ತಲೆ ಎತ್ತಿ ಜಕಾರ್ಯನ ನೋಡಿದ್ರು? ಪ್ರಿಯರೇ, ಬೈಬಲಲ್ಲಿ ನೀವು ಧ್ಯಾನಿಸುವಾಗ ನೀವು ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆಗಳು ಬರಬೇಕು. ಹೇಗೆ ಯೇಸು ಸ್ವಾಮಿ ಜನಜಂಗುಳಿಯ ಮಧ್ಯದಲ್ಲಿ ಹೋಗ್ತಾ ಆದರೆ, ಅನೇಕರು ಯೇಸುವನ್ನು ಹೊತ್ತಿರಿಸ್ಕೊಂಡು ಹೋಗ್ತಾ ಆದರೆ, ಯಾಕೆ ರಕ್ತಸ್ರಾವ ರೋಗದ ಮಹಿಳೆ ಮಾತ್ರ ಗುಣ ಹೊಂದಿದ್ಲು? ಹೌದಲ್ವೋ? ಯಾಕೆಂದ್ರೆ ಯೇಸುವಿನ ಉಡುಪನ್ನು ಆಕೆ ಮುಟ್ಟಿದಾಕ್ಷಣ ಆಕೆ ಏನಾದ್ಲು? ಗುಣ ಹೊಂದ್ಲು. ಯೇಸುವಿನಿಂದ ದಿವ್ಯ ಶಕ್ತಿ ಏನಾಯಿತು? ಹರಿತು. ಅದರ ಅರ್ಥ ವಸ್ತ್ರದ ತುದಿಯನ್ನು ಮುಟ್ಟಿದ ಆಕೆಗೆ ರೋಗವನ್ನು ಗುಣಪಡಿಸುವ ಶಕ್ತಿ ಹೊರಟ ಮೇಲೆ ಒತ್ತರಿಸ್ಕೊಂಡು ಹೋಗೋರಿಗೆ ಏನು ಹೊರಟಿರ್ಬೋದು? ವಸ್ತ್ರದ ತುದಿಯನ್ನು ಮುಟ್ಟಿದವರೇ ರೋಗವನ್ನು ಗುಣಪಡಿಸುವ ಶಕ್ತಿ ಅವಳಿಗೆ ಅರಿತು ಅಂದರೆ, ಯೇಸುವನ್ನು ಟಚಿಂಗ್ ಮಾಡ್ಕೊಂಡು ಹೋಗ್ತಿರೋರಿಗೆ ಏನೇನಾಗಿರ್ಬೋದು? ಏನಾದರೂ ಆಗಿದೆಯಾ? ಏನಾದರೂ ಆಗಿತ್ತಾ? ಯೇಸು ಸ್ವಾಮಿ ಹೇಳ್ತಾರೆ, ಯಾರೋ ನನ್ನನ್ನು ಒಬ್ಬರು ಮುಟ್ಟಿದ್ರು ಎಂಬುದಾಗಿ. ಎಲ್ಲರೂ ಅಲ್ಲ, ಯಾರು? ಒಬ್ಬರು ಮುಟ್ಟಿದ್ರು ಎಂಬುದಾಗಿ. ಶಿಷ್ಯರು ಕೇಳಿದ್ರೆ, ಗುರುವೇ ನಿಮ್ಮನ್ನೆಲ್ಲ ಒತ್ತರಿಸ್ಕೊಂಡು ಹೋಗ್ತಾವ್ರೆ, ಯಾರೋ ಒಬ್ಬರು ಅಂದರೆ ಯಾರಂತ ಹೇಳೋಣ? ಕೇಳೋ ಪ್ರಶ್ನೆನ ಇದು? ಸುತ್ತಲೂ ಜನರು ಒತ್ತರಿಸ್ಕೊಂಡು ಹೋಗ್ತಿದ್ದಾರೆ, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದ್ರು ಅಂತ ಹೇಳಿದ್ರೆ ಇದು ಕೇಳುವಂಥ ಪ್ರಶ್ನೆನಾ? ಹಾಗೆ ಪ್ರಿಯರಿ, ಯಾಕೆ ಎಲ್ಲರೂ ಕೂಡ ಅಲ್ಲಿ ಆರೋಗ್ಯವನ್ನು ಹೊಂದ್ಕೊಳ್ಳಿಲ್ಲ, ಆಕೆ ಮಾತ್ರ ಗುಣ ಹೊಂದ್ಕೊಂಡ್ಲು? ಇನ್ ದ ಸೇಮ್ ವೇ, ಯಾಕೆ ಯೇಸು ಸ್ವಾಮಿ ಎಲ್ಲೂ ಕೂಡ ತಲೆ ಎತ್ತದೆ ಅವನ ಮುಂದೆ ಬಂದು ತಲೆ ಎತ್ತಿ ನೋಡಿದ್ರು? ಯಾಕಂದ್ರೆ ಪ್ರಿಯರೇ, ಯಾರ ಹೃದಯವು ಕರ್ತನ ಮೇಲೆ ಕೇಂದ್ರೀಕರಿಸಿರುತ್ತದೋ ಅಂಥವರಿಂದ ಅವನೆಂದಿಗೂ ತನ್ನ ದೃಷ್ಟಿಯನ್ನ ತೆಗೆಯೋದಿಲ್ಲ. ಕೀರ್ತನೆಯಲ್ಲಿ ದೈವ ವಾಗ್ದಾನ ತಿಳಿಸದೆ, ಯಾರ ಹೃದಯವು ಕರ್ತನ ಮೇಲೆ ಕೇಂದ್ರೀಕರಿಸಿರುತ್ತದೋ ಅಂಥವರ ಮೇಲೆ ಅವನ ದೃಷ್ಟಿಯನ್ನ ಎಂದಿಗೂ ಕೂಡ ತೆಗೆಯೋದಿಲ್ಲ. ಅವರ ದೃಷ್ಟಿ ಅವನ ಮೇಲೆ ಕೇಂದ್ರೀಕರಿಸಿತು. ಒಡನೆ ಓಡಿದ, ಹಾಲದ ಮರವನ್ನು ಹತ್ತುಕೊಂಡು, ವಾಟ್ ಎವರ್ ಮರ ಇರ್ಬೋದು, ಓಕೆ, ಮರವನ್ನು ಹತ್ತುಕೊಂಡು ಏನು ಮಾಡಿದ? ಯೇಸುವಿಗಾಗಿ ಕಾದು ಕುಳಿದು. ಅವನ ಕೆಲಸ ಏನಂದ್ರೆ, ಯೇಸು ಸ್ವಾಮಿ ಹೋಗುವಾಗ, ಹಲೋ ಜೀಸಸ್, ಇಲ್ಲಿ ನಾನು ಮರದ ಮೇಲೆ, ನಾನು ಇಲ್ಲಿದ್ದೀನಿ, ನಾನು ಜಕಾರಿಯ, ನಿಮ್ಮ ನೋಡಿ ಬರಲಿಕ್ಕೆ ನಾನು ಓಡಿ ಬಂದೆ, ಮರವನ್ನು ಹತ್ತಿದ್ದೇನೆ, ನಾನು ಕುಳಿತಿದ್ದೇನೆ, ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ಇಲ್ಲಿ ಅಂತ ಹೇಳಿದ್ನ. ನಾವು ಪ್ರತಿದಿನ ಕುಳಿತುಕೊಂಡು, ದೇವಾ ನಿನ್ನ ನೋಡು, ನಾನು ಕಾಣಿಸ್ತಿಲ್ವಾ, ನಾನು ಮರೆ ಆಗ್ಬಿಟ್ಟಿದ್ದೀನ, ನನ್ನ ಕಣ್ಣೀರ ಮೊರೆ ನಿನಗೆ ಕೇಳಿಸ್ತಾ ಇಲ್ವಪ್ಪ, ನನ್ನ ಕೂಗು ನಿನ್ನ ಕಿವಿಗೆ ತಟ್ತಾ ಇಲ್ವಪ್ಪ. ಜಕಾರ ನಿನ್ನ ಕೂಗದ್ನ, ಕಿರಿಚಾಡದ್ನ, ಅರಿಚದ್ನ? ಬಿಡಿ ಸ್ವಾಮಿ ಅವನನ್ನು ನೋಡಿದ್ರ? ಯಾಕೆ ನೋಡಿದ್ರು? ಅವನ ಹೃದಯ ಪ್ರಭುವಿನ ಮೇಲೆ ಕೇಂದ್ರೀಕರಿಸಿತು. ನಮ್ಮ ಹೃದಯ ಯಾವುದ್ರ ಮೇಲೆ ಕೇಂದ್ರೀಕರಿಸಿದೆ? ನಮ್ಮ ಹೃದಯ ಯಾವುದ್ರ ಮೇಲೆ ಕೇಂದ್ರೀಕರಿಸಿದೆ? ನಿಮ್ಮ ಹೃದಯ ಯಾವುದ್ರ ಮೇಲೆ ಕೇಂದ್ರೀಕರಿಸಿದೆ? ನಾನು ಹೇಳಬೇಕು ಅಂದರೆ ನೀವು ಆನ್ಸರ್ ಹೇಳಬೇಕು. ನಿಮ್ಮ ಹೃದಯ ಯಾವುದ್ರ ಮೇಲೆ ಕೇಂದ್ರೀಕರಿಸಿದೆ ಅಂತ ನಾನು ಹೇಳ್ತೇನೆ, ಓಕೆ? ನಾನು ಹೇಳಬೇಕು ಅಂದರೆ ನಾನು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಮಾಡ್ತೀರಾ? ಇಲ್ಲಿ ಕುಳಿತು ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅಂದ್ರೆ ಭಾಳ ಡೇಂಜರ್ ಅದು. ನಥಿಂಗ್ ಅಂದರೆ ಒಳಗಡೆ ಗೂಢಾರ್ಥ ಭಾಳ ಇದೆ ಅಂತ. ಎಲೀಷ ಪ್ರವಾದಿ ಕೇಳಿದ್ದೀರಾ? ಅವನಿಗೊಬ್ಬ ಸೇವಕ ಇದ್ದ, ಕೇಳಿದ್ದೀರಾ? ಏನವನ ಹೆಸರು? ಗೆಹಜಿ. ಅವನು ನಾಮಾನನಿಂದ ಬಟ್ಟೆ ಎಲ್ಲವನ್ನ ತೆಗೆದುಕೊಂಡು ಬಂದು ಗೂಡೊಳಗೆ ಔಸ್ಬಿಟ್ಟು ಎಲೀಷ ಬಂದು ಕೇಳ್ತಾನೆ, ಎಲ್ಲೋಗಿದ್ದೆ, ಏನು ಮಾಡ್ತಿದ್ದೆ? ನಥಿಂಗ್, ಏನಿಲ್ಲಪ್ಪ. ಏನಿಲ್ಲ ಅಂದರೆ ಒಳಗಡೆ ಏನೋ ಒಂದು ಗೂಢಾರ್ಥ ಇದೆ ಅಂತ. ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ನಿಮ್ಮ ಮನಸ್ಸು ಕೇಂದ್ರೀಕರಿಸಿರುತ್ತದೆ. ನಮ್ಮ ಹೃದಯ ಯಾವುದ್ರ ಮೇಲೆ ಕೇಂದ್ರೀಕರಿಸಿದೆ ಪ್ರಿಯರೇ? ಜಕಾರ್ಯನು ಓಡಿ ಬಂದು ಒಡನೆ ಆತನು ಮರವನ್ನು ಹತ್ತಿ ಪ್ರಭು ಯೇಸುವಿಗಾಗಿ ಕುಳಿತುಕೊಂಡು ಆತನು ಯೇಸುವನ್ನು ಕೂಗಿ ಕರೆಯಲಿಲ್ಲ, ಗುರುವೇ ನನ್ನನ್ನು ನೋಡಿ ಅಂತ ಹೇಳಿಲ್ಲ. ಅವನ ಹೃದಯ ಯಾವಾಗ ಪ್ರಭುವಿನ ಮೇಲೆ ಕೇಂದ್ರೀಕರಿಸಿತೋ ಪ್ರಭುವೇ ಅವನನ್ನು ತಲೆ ಎತ್ತಿ ನೋಡಿ ಹೆಸರಿಡಿದ್ರು ಕರೆದು, ಜಕಾಯ ಬಾ, ಒಡನೆಯೇ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ಯಾರ ಮನೇಲಿ ಸ್ವಾಮಿ ತಂಗಬೇಕು ಅಂತ ಇಷ್ಟ ಇದೆ?
ಜಕ್ಕಾನ ಮನೆ ತಂಕಳ್ಳಿ ಅಂತಲ್ಲ, ನಿಮ್ಮ ಮನೆಗಳಲ್ಲಿ ಬೇಡವಾ? ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಯಾರಿಗೆ? ಶತಾಧಿಪತಿಗೆ. ಬಟ್ ಯಾರ ಮನೇಲೂ ಯೇಸು ಸ್ವಾಮಿ ತಂಗಿಲ್ಲ. ಯಾರ ಮನೆಯಲ್ಲೂ ಯೇಸು ಸ್ವಾಮಿ ತಂಗಿಲ್ಲ. ಶತಾಧಿಪತಿಗೆ ಹೇಳಿದ್ರು, ನಾನು ನಿನ್ನ ಮನೆಗೆ ಬಂದು ನಿನ್ನ ಸೇವಕನನ್ನು ಗುಣಪಡಿಸ್ತೇನೆ. ಮಾರ್ತಾ ಮತ್ತು ಮರಿಯಳ ಮನೆಗೆ ಯೇಸು ಸ್ವಾಮಿ ಹೋದ್ರು. ಜಕ್ಕಾಯನ ಮನೆಯಲ್ಲಿ ಯೇಸು ಸ್ವಾಮಿ ತಂಗಿಕೊಂಡ್ರು. ನಿಮ್ಮ ಮನೇಲಿ ಯೇಸು ಸ್ವಾಮಿ ತಂಗಬೇಕಾ ಬೇಡವೋ? ಯಾವ ಮನೆಯಲ್ಲಿ? ಯಾವ ಮನೆಯಲ್ಲಿ? ನನ್ನ ಹೃದಯ ಎಂಬ ಮನೆಯಲ್ಲಿ ಆತನು ತಂಗಬೇಕಂದ್ರೆ ನನ್ನ ಹೃದಯ ಏನಾಗಿರಬೇಕು? ಖಾಲಿಯಾಗಿರಬೇಕು. ಬಟ್ ನಾನು ಇಲ್ಲ ಸಲ್ಲದ ಬೇಡದನ್ನೆಲ್ಲ ತುಂಬಿಕೊಂಡಿದ್ರೆ, ಯೇಸುವನ್ನು ಹೊರಗೆ ನಿಲ್ಲಿಸಿ ನಾನು ಇಲ್ಲ ಸಲ್ಲದನ್ನು ತುಂಬಿಕೊಂಡಿರುವಾಗ ಆತನ ಒಳಗೆ ಬರಲಿಕ್ಕೆ ಸಾಧ್ಯ ಇದೆಯಾ? ಪ್ರಭು ಯೇಸು ಕ್ರಿಸ್ತರು ಅದಕ್ಕಾಗಿ ಹೇಳಿದರೆ, ಜಕ್ಕಾಯ ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ನೆಕ್ಸ್ಟ್ 6, ಜಕ್ಕಾಯನು ತಕ್ಷಣವೇ, ಗುರುವೇ ಒಂದು 5 ನಿಮಿಷ ವೆಯ್ಟ್ ಮಾಡಿ, ಮನೆ ಗುಡಿಸಿದೆಯೋ ಇಲ್ವೋ ನಾನು ನೋಡ್ಬಿಡ್ತೀನಿ, ಮನೆಯಲ್ಲಿ ಹೇಗಿದೆಯೋ ನೋಡ್ಬಿಡ್ತೀನಿ, ಒರೆಸಿ ಮಾಪೆಲ್ಲ ಮಾಡಿಬಿಟ್ಟು ಕ್ಲೀನ್ ಹಾಕಿ ಡೆಟಾಲ್ ಗಿಟಲ್ ಹಾಕಿ ಎಲ್ಲ ವಾಶ್ರೂಮ್ ಎಲ್ಲ ತೊಳೆದು ಪೆನಾಲ್ ಗಿನೆಲ್ಲ ಹಾಕಿ ನೀಟಾಗಿ ಗಮ್ಮನಿಸಿ ಒಡಾನಿಲೆಲ್ಲ ಹಾಕಿ ಓಮ್ ಸ್ಪ್ರೇ ಎಲ್ಲ ಮಾಡಿ ಆಮೇಲೆ ನಾನು ನಿಮ್ಮನ್ನು ಕರಿತೀನಿ. ಒಂದು 10-15 ನಿಮಿಷ ಹೇಳ್ದ. ಯಾರಾದರೂ ನಮ್ಮ ಮನೆಗೆ ಬರ್ತೀನಿ ಅಂತ ಮನೆ ಮುಂದೆ ನಿಂತ್ಕೊಂಡು ಫೋನ್ ಮಾಡಿದ್ರೆ ನಮ್ಗೇನು ಅನಿಸುತ್ತೆ? ಆಗೋಗಿ ಸೋಫಾ ರೆಡಿ ಮಾಡೋದೇನು, ಬೆಡ್ಶೀಟ್ ರೆಡಿ ಮಾಡೋದೇನು, ದಿಂಬ ಹಾಕೋದೇನು, ಕಸನ ಕೆಳಗೆ ತಳ್ಳೋದೇನು, ಏನೇನು ಕೆಳಗೆ ತಳ್ತೀವೋ, ಏನೇನು ಒಳಗಡೆ ಔಸ್ತೀವೋ. ಬಟ್ ಜಕ್ಕಾಯನು ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಒಡನೆ ಇಳಿದು ಬಂದ ಅಥವಾ ಲೇಟಾಗಿ ಇಳಿದು ಬಂದ? ಒಡನೆ ಇಳಿದು ಬಂದ. ನಿಮ್ಮ ಔಟರ್ ಅಪೀರಿಯಲ್, ನಿಮ್ಮ ಹೊರಾಂಗಣದ ನೋಟ ಹೇಗಿದೆಯೋ ದೇವರು ಎಂದಿಗೂ ಕೂಡ ನೋಡೋದಿಲ್ಲ. ದೇವರು ಎಂದೆಂದಿಗೂ ಕೂಡ ನೋಡೋದಿಲ್ಲ. ಬಟ್ ದೇವರು ನೋಡುವಂಥದ್ದು ನಮ್ಮ ಆಂತರ್ಯವನ್ನು ಮಾತ್ರ. ಹಾಗಾಗಿ ನಾವು ನೋಡುವಾಗ ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದ. ಏನು ಮಾಡಿದ? ಯೇಸುವನ್ನ ಸ್ವಾಗತಿಸಿದ. ನೆಕ್ಸ್ಟ್ ಈಗ ರಿಯಲ್ ಪಿಕ್ಚರ್ ಬಾಕಿ ಇರೋದು ಈಗ. ಓಕೆ, ನೆಕ್ಸ್ಟ್ ಹೇಳು, ಏನಂತ ಓದಮ್ಮ? ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗುಣಗುಟ್ಟಿದರು. ಜನ ಈಗ ಏನ್ ಮಾಡ್ತಿದ್ದಾರೆ? ಗುಣಗುಡ್ತಾ ಇದ್ದಾರೆ. ಯಾರ ವಿರುದ್ಧವಾಗಿ? ಯಾರ ವಿರುದ್ಧವಾಗಿ? ಯೇಸುವಿನ ಬಗ್ಗೆನೇ ಮಾತಾಡಿದ್ರು ಅಂದಮೇಲೆ ನಿಮ್ಮ ಬಗ್ಗೆ ಮಾತಾಡಲ್ವಾ? ಮಾತಾಡಿದ್ಮೇಲೆ ನೀವು ಯಾಕೆ ಚಚ್ಕೋ ಬಡ್ಕಂದ್ಗಳು ಅಂತ ಹೇಳ್ತಿದ್ದೀರಾ? ಅಯ್ಯೋ, ನನಗೆ ಹಂಗನ್ಲು ಬದ, ನನಗೆ ಹಿಂಗನ್ಲು ಬದ, ನನಗೆ ಹಂಗನ್ಲು ಮಾನ ಕಳದ್ಲು ಬದ, ನಾನು ಅನ್ಬಾರ್ದದೆಲ್ಲ ಅನ್ಲು ಬ್ರದರ್. ಯೇಸುವಿಗೆ ಬಿಟ್ಟಿಲ್ಲ ಜನ. ಯೇಸುವನ್ನೇ ಬಿಟ್ಟಿಲ್ಲ ಅಂದಮೇಲೆ ನಿಮ್ಮನ್ನ ಬಿಡ್ತಾರಾ? ಮತ್ತೆ ಜನರು ಏನಾದರೂ ನಮ್ಮ ವಿರುದ್ಧವಾಗಿ ಆ ರೀತಿ ಅಪಪ್ರಚಾರಗಳು ಮಾಡಿದಾಗ ನಾವೇನು ಮಾಡಬೇಕು? ಕೂತ್ಕೊಂಡು ಗೊಳೋ ಅಂತ ಹೇಳಬೇಕಾ? ಅಥವಾ ಏನು ಮಾಡಬೇಕು? ಏನು ಮಾಡಬೇಕು ಅಂತಲೇ ಹೇಳ್ತಿಲ್ಲ. ಮನೆ ಮುಂದೆ ಹೋಗಿ ಜಗಳ ಆಡಬೇಕಾ? ಅಟ್ಲೀಸ್ಟ್ ಅದನ್ನಾದರೂ ಹೇಳಿ. ಏನು ಮಾಡಬೇಕಾಗಾದ್ರೆ? ಕೂತ್ಕೊಳ್ಳಬೇಕಾ ಅಥವಾ ಮನೆ ಮುಂದೆ ಹೋಗಿ ಜಗಳ ಆಡಬೇಕಾ? ಬೈಬಲ್ ಸ್ಪಷ್ಟ ವಾಗ್ದಾನ ತಿಳಿಸದೆ ನಿಮ್ಮ ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಷ್ಟೆ. ಯಾರು ನಿಮ್ಮನ್ನು ನಿಂದಿಸ್ತಾರೋ ಅವ್ರಿಗೆ ಏನು ಮಾಡ್ಬೇಕಂತೆ? ಪ್ರಾರ್ಥಿಸ್ಬೇಕಾ ಅಥವಾ ಶಾಪ ಹಾಕ್ಬೇಕಾ? ಬಟ್ ನಾವು ಯಾವ್ದು ಮಾಡ್ತೇವೆ? ಶಾಪ ಹಾಕ್ತೇವೆ. ಹಾಕಿದ ಮೇಲೆ ಏನಾಗ್ತದೆ? ಬೀಜ ಹಾಕಿದ ಮೇಲೆ ಏನಾಗ್ತದೆ? ಫಲ ಬರ್ತದೆ. ಫಲ ಯಾರಿಗೆ ಬರ್ತದೆ? ನಮಗೆ ಬರ್ತದ, ಅವ್ರಿಗೆ ಬರ್ತದ? ಆಗ ನೀವು ಹಾಕಿದ ಶಾಪ ಎಲ್ಲಿಗೆ ಬರ್ತದೆ? ಅಷ್ಟೇ. ನೀವು ಹಾಕಿದ ಶಾಪ ಎಲ್ಲೂ ಹೋಗಲ್ಲ. ಎಲ್ಲಿ ಬರ್ತದೆ? ನಿಮ್ಮನೆ ಬಾಗಿಲಿಗೆ ಪುನಃ ಬರ್ತದೆ. ಯಾಕೆ?
ಇನ್ನೊಬ್ಬರ ಜೀವನದಲ್ಲಿ ನೀವೇನು ಆಗ್ತಿರೋ ಅದು ತುಂಬಿ ತುಳುಕಿ ಅದುಮಿ ಜಡಿದು ಅಳ್ಳಾಡಿಸಿ ನಿಮ್ಮ ಮರಲಿಗೆ ಸುರಿಯಲಾಗ್ತದೆ. ನಿಮ್ಗೆ ಅನ್ನಿಸ್ತದೆ ಆಗ, ಇದು ಏನು ನೋಡ್ತಾನೇ ಇದ್ದೀವಿ, ಮಾಡೋದು ನಾವು ಮಾಡಿದ್ರು ಇವ್ರೇನು ದಿನ ದಿನ ಬೆಳಿತಾನೇ ಅವರಲ್ಲ, ಥೂ ಎಂಥ ದೇವರಪ್ಪ. ಕಾರಣ ಯಾಕಂದರೆ ಪ್ರಿಯರೇ, ಅನ್ಲೆಸ್ ಆಗಿ ನೀವು ಇನ್ನೊಬ್ಬರ ವಿರುದ್ಧವಾಗಿ ಏನು ಬೀಜ ಬಿತ್ತನೆ ಮಾಡ್ತಿರೋ ಅದೆಲ್ಲವೂ ನನ್ನ ಜೀವನದಲ್ಲಿ ಒಟ್ಟುಗೂಡಿಸಿ ಬರುತ್ತದೆ. ಬ್ಯಾಂಕಲ್ಲಿ ಹಣ ಇಟ್ಟರೆ ಇಂಟ್ರೆಸ್ಟ್ ಬರ್ತದೋ ಬರೋದಿಲ್ಲೋ? ಬರ್ತದೋ ಬರೋದಿಲ್ಲೋ? ಬರುತ್ತಾ ಬರಲ್ವೋ? ಹಾಗೆ ನೀವು ಇನ್ನೊಬ್ರಿಗೆ ಮಾಡಿದ್ಮೇಲೆ ಏನು ಮಾಡ್ತಿರೋದು, ಇಂಟ್ರೆಸ್ಟ್ ಸೇರಿ ಬರುತ್ತೆ. ಅಸಲಂತೂ ಬರೋದು, ಅಸಲಷ್ಟೇ ಬರಲ್ಲ, ಇಂಟ್ರೆಸ್ಟು ಸೇರಿ ಬೇಕಾ ಇಂಟ್ರೆಸ್ಟು? ಹಾಗೆ ನೆಕ್ಸ್ಟ್ ಅಲ್ಲಿ ಹೇಳ್ತದೆ, ಇದನ್ನು ನೋಡಿದವರೆಲ್ಲ ಏಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಅಂತ ಏನು ಮಾಡಿದ್ರು? ಗುಣಗಳು. ಜನರು ಹೇಗೆ ಗೊತ್ತಾ? ಜನರು ಹೇಗೆ ಗೊತ್ತಾ? ತೋರಿಸ್ಕೊಳ್ಳೋ ನಿಮ್ಗೆ ಹೇಗಂತ. ಈಗ ಜನ ಏನು ಮಾಡ್ತಿದ್ದಾರೆ? ಗೊಣಗಾಡ್ತಿದ್ದಾರೆ. ಹೌದಾ? ಯಾರ ವಿರುದ್ಧವಾಗಿ? ಯೇಸುವಿನ ವಿರುದ್ಧವಾಗಿ. ಯೇಸುವಿನ ವಿರುದ್ಧವಾಗಿ ಗೊಣಗಾಡ್ಲಿಕ್ಕೆ ಕಾರಣ ಏನು? ಸುಂಕ ವಸೂಲಿಗಾರ, ಅವನೊಬ್ಬ ಪಾಪಿಷ್ಟ. ಪಾಪಿಷ್ಟನ ಮನೆಗೆ ಇವರೂ ಹೋಗ್ತಿದಾರಲ್ಲ, ಇವ್ರಿಗೂ ಕೂಡ ಬುದ್ಧಿ ಇಲ್ವ ಎಂಬುದಾಗಿ ಜನರೆಲ್ಲರೂ ಒಟ್ಟಿಗೆ ಯೇಸುವಿನ ವಿರುದ್ಧವಾಗಿ ಗೊಣಗುಡ್ತಾದ್ರು. ಪ್ರಿಯರೇ, ಜನಗಳು ಏನೇ ಗೊಣಗುಟ್ರೂ ನೀವು ಅದಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ಬೇಡಿ. ಬಟ್ ನೀವು ತಪ್ಪು ಮಾಡಿಬಿಟ್ಟು ಸೀಟ್ಬಿಟ್ಟು ಹೋಗ್ಬೇಡಿ. ಓಕೆ, ನೀವೇ ತಪ್ಪು ಮಾಡಿ ನೀವೇ ಅಂದ್ಕೊಂಡು ಹೋಗಬೇಡಿ. ನೆಕ್ಸ್ಟ್ ಅಲ್ಲಿ ತಿಳಿಸದೆ, ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು, ಇವನು ಕೂಡ ಅಬ್ರಹಾಮನ ವಂಶಜಕ್ಕೆ ಸೇರಿದವನಲ್ಲವೇ ಅಂತ ಹೇಳಿದ್ರು. ಉದಾಹರಣೆಗೆ ಈಗ ಓಕೆ, ಪಿಕ್ಚರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಹೋದರು, ಆ ಜನಗಳೊಂದಿಗೆ ನೀವು ಇದ್ದೀರಿ, ಬಟ್ ನೀವು ಗೊಣಗುಟ್ಟಿಲ್ಲ. ನೀವು ಭಾಳ ಕೂಡ್ಲೂರು ಜನತೆ, ಮಹಾಜನತೆ, ಬಹಳ ಕೇಳಂಗೆ ಹೇಳಿ, ನಿಮ್ಮದೇ ಹೇಳ್ತಿರೋದು ಹೇಳಿ. ಕೂಡ್ಲೂರು ಮಹಾಜನತೆ ಬಹಳ ಭಕ್ತಿಪೂರ್ವಕವಾಗಿ ಯೇಸುವಿನೊಂದಿಗೆ ಹೋದರು. ಜಕ್ಕಾಯನ ಮನೆಗೆ ಹೋಗಿ ಕೂತ್ಕೊಂಡ್ರು. ಗೊಣಗುಡ್ತಿದ್ದವರೆಲ್ಲ ಈಚೆ ನಿಂತ್ಕೊಂಡು ಗೊಣಗುಡ್ತಾನೇ ಇದ್ದಾರೆ. ಓಕೆ, ಏನು ಮನೆಗೆ ಹೋಗಿ ಯೇಸುವಿಗೂ ಬುದ್ಧಿ ಇಲ್ಲ, ಅವನೇನು ಮರ ಹತ್ಬಿಟ್ನಂತೆ, ಯೇಸು ಸ್ವಾಮಿ ಅವನ ಮನೆಗೆ ಹೋಗ್ಬಿಟ್ರಂತೆ, ನಾನು ಹೊತ್ತು ಬಿಡ್ತೀನಿ, ಯೇಸು ಸ್ವಾಮಿ ಬಂದ್ಬಿಡ್ತಾರಾ? ಜನ ಹಿಂಗೆ ತಾನೇ ಮಾತಾಡೋದು. ಮಾತಾಡ್ತಿರ್ಬೇಕಾದ್ರೆ ಜಕ್ಕಾಯ ಎದ್ದು ನಿಂತು ಏನಂತ ಹೇಳ್ದ? ಪ್ರಭುವೇ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಹಂಚು. ಈ ಗೊಣಗುಡ್ತಿರೋರು ಏನು ಮಾಡ್ತಾರೆ? ಆಸ್ತಿ ಹಂಚಿರ್ತೀನಿ ಅಂತಂದಮೇಲೆ ಈಚೆ ನಿಂತೆ ಗೊಣಗುಡ್ತಿರೋರು ಈಚೆ ಇರ್ತಾರಾ? ಈಚೆನೇ ಇರ್ತಾರಾ? ಅದು ಅಲ್ಲಿ ಒಳಗೋಗಿ ಜಕ್ಕಾರನಿಗೆ ಜೈ, ಯಪ್ಪ ಎಂಥ ಜಕ್ಕಾರ್ಯ ಮರ್ಯ ಇದ್ರೆ ಇಂಥ ಜಕ್ಕಾಯನಿರ್ಬೇಕು ನೋಡು. ಆಸ್ತಿಯಲ್ಲಿ ಅರ್ಧ ಭಾಗ ಬಡಬಗ್ಗರಿಗೆ ಹಂಚ್ಬಿಡ್ತಾನೆ. ಎಂಥ ಒಳ್ಳೆ ಮನುಷ್ಯ. ಪಟ 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 ಚಪ್ಪಾಳೆ ಹೊಡೆದದ್ದು. ಇನ್ನು ತುಂಬ ಜನ ಅಷ್ಟು ಬೇಕು ಕರಗಲ್ಲ. ಅರ್ಧ ಆಸ್ತಿ ಹೋದ್ರೇನು, ಇನ್ನೂ ಅರ್ಧ ಇದೆ. ಅವನಿಗೇನು ಹೆಂಡತಿ ಮಕ್ಕಳು ಇದ್ದಾರಾ? ಯಾರಿಲ್ಲ, ಒಬ್ಬನೇ ತಾನೆ, ಆರಾಮಾಗಿ ತಿನ್ಬೋದು. ನೆಕ್ಸ್ಟ್ ಹೇಳ್ತಾನೆ, ಯಾರಿಂದಾದರೂ ನಾನು ಮೋಸದಿಂದ ಏನಾದರೂ ಕಸಿದುಕೊಂಡಿದ್ರೆ ಒಂದಕ್ಕೆ ಎಷ್ಟರಷ್ಟು ಕೊಡ್ತೇನೆ? ಒಂದಕ್ಕೆ 4ರಷ್ಟು ಕೊಟ್ಟರೆ ಎಷ್ಟಾಯಿತು? ನಿಮ್ಮಿಂದ ₹1 ಕಿತ್ಕೊಂಡಿದ್ರೆ ನಾನು ಎಷ್ಟು ಕೊಡ್ತೀನಿ ಅಂತ ಹೇಳಿದೆ? 4. ನಾನು ಕೊಡೋದು 4, ನಿಮ್ದೊಂದು ಬೇಡವಾ? ಬೇಕು ಬೇಡವಾ? ಕೊಡೋ ವಿಷಯ ಆದರೂ ಬೇಕು, ಬಿಡೋಕ್ಕಾಗತ್ತೆ ಅದನ್ನ. ಛೇ, 1 + 4 + 1 ಎಷ್ಟಾಯಿತು? ಹಾಗಾದ್ರೆ ಈಗ ₹1 ತೆಗೆದುಕೊಂಡಿದ್ರೆ ಅವನು ಹಿಂತಿರುಗಿ ಎಷ್ಟು ಕೊಡ್ತಿದ್ದಾನೆ? 4ರಷ್ಟು ಕೊಟ್ಟ. ಹೌದಲ್ಲೋ? 4ರಷ್ಟು ಕೊಟ್ಟ ಮೇಲೆ ನಿಮ್ಮದನ್ನ ಬಿಟ್ಟು ಕೊಡೋಕ್ಕಾಗತ್ತ ಅವನು? ಇಲ್ಲ. ಈಗ ಇಂಟ್ರೆಸ್ಟ್ ಅಮೌಂಟ್ ಇಡ್ತೀರಾ ಅಕೌಂಟಲ್ಲಿ, ಓಕೆ, ಬರೀ ನೀವು ತೆಗೆದುಕೊಂಡ್ರೆ ಫುಲ್ ತೆಗೆದುಕೊಂಡಾಗ ಬರೀ ಇಂಟ್ರೆಸ್ಟ್ ಅಮೌಂಟೇ ಕೊಡ್ತಾರೆ, ನಿಮ್ಮದು ಇಟ್ಟಿದ್ದ ಅಮೌಂಟು ಸೇರಿಸ್ಕೊಡ್ತಾರ? ಫುಲ್ ತೆಗೆದುಕೋಬೇಕಾದ್ರೆ ಇಟ್ಟೇ ಇಲ್ವ ನೀವು? ಒಂದಷ್ಟು ಇಡೀ ಮುಂದೆ
ಇರಲಿ. ಹೌದಾ? ಇನ್ ಸೇಮ್ ವೇ ಜಕ್ಕಾಯನು ಕೂಡ ಪ್ರಿಯರೇ ಆ ರೀತಿ ಕೊಡುವಾಗ ಇನ್ನು ಅರ್ಧದಷ್ಟು ಆಸ್ತಿಯನ್ನು ಏನು ಮಾಡ್ದ? ಬಡಬಗ್ಗರಿಗೆ ಹಂಚದ. ಇನ್ನರ್ಧ ಯಾರಿಂದ ಏನಾದರೂ ಮೋಸವಾಗಿ ಕಸಿದುಕೊಂಡಿದ್ರೆ ಅವನಿಗೇನು ಮಾಡ್ದ? 1/4 ಈಗ ಕೊಟ್ಟು ಬಿಟ್ಟ. ಈಗ ಪ್ರಶ್ನೆ, ಹಾಗಾದರೆ ಅರ್ಧವನ್ನು ಬಡಬಗ್ಗರಿಗೆ ಹಂಚದ, ಇನ್ನು ಉಳಿದ ಅರ್ಧದಲ್ಲಿ ಅವನು ಮೋಸದಿಂದ ತೆಗೆದುಕೊಂಡಿಲ್ವಾ? 100% ಅವನು ಮೋಸದಲ್ಲಿ ತೆಗೆದುಕೊಂಡಿದ್ದಾನೆ. ಯಾಕಂದರೆ ಅವನು ಮಾಡೋ ಕೆಲಸನೇ ಮೋಸದ ಕೆಲಸ, ಸುಂಕದ ಕೆಲಸ. ಹೆಚ್ಚಾಗಿ ಕಸಿದುಕೊಂಡಿರ್ತಾನೆ, ಇಲ್ಲದವರಿಂದ ಕಸಿದುಕೊಂಡಿರ್ತಾನೆ. ಅದಕ್ಕಾಗಿ ಹೇಳ್ತಾನೆ, ಇನ್ನು ಅರ್ಧ ಆಸ್ತಿಯನ್ನು ಬಡಬಗ್ಗರಿಗೆ ಕೊಟ್ಬಿಟ್ಟ. ಆಗ ನನ್ನ ಪ್ರಶ್ನೆ, ಇಷ್ಟು ವರ್ಷ ದುಡ್ದಿದ್ದೆಲ್ಲವನ್ನು ಈಗ ಹಂಚಿಬಿಟ್ರೆ ಅವನಿಗೇನು ಉಳೀತು? ಅರ್ಧ ಬಡಬಗ್ಗರಿಗೆ ಕೊಟ್ಟ, ಹೌದಾ? ಇನ್ನರ್ಧವನ್ನು ಯಾರಿಗೆ ಮೋಸ ಮಾಡಿದನೋ ಅವ್ರಿಗೆ 4 ಕೊಟ್ಟ, ಅದು ಖಾಲಿ ಆಗ್ತದೆ, ಹೌದಲ್ಲೋ? ಹಾಗಾದ್ರೆ ಜಕ್ಕಾಯನಿಗೇನು ಉಳೀತು? ಅವನಿಗೇನು ಉಳೀತ ಬದನ್? ಫಸ್ಟ್ ನಮ್ತವ್ ಏನಾಯಿತು? ಎಲ್ಲವನ್ನೂ ಕೊಟ್ಟ ಮೇಲೆ ಆತನಿಗೇನು ಉಳೀತು ಪ್ರಿಯರೇ? ಆತನ ಹೇಳ್ತಿರೋದೇನಂದೆ ಅಂದರೆ, ದೇವ ನಿನ್ನ ಪ್ರೀತಿಯೊಂದೇ ನನಗೆ. ಇಷ್ಟು ವರ್ಷಗಳ ಕಾಲ ನಾನು ಏನನ್ನ ದುಡಿದನೋ, ಕಳ್ಳತನದಿಂದ, ಮೋಸದಿಂದ, ಇತರ ಕಾರ್ಯಗಳಿಂದ ನಾನು ಒಬ್ಬನೇ ಇದ್ದರು ಹಣ 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 ಎಂಬುದಾಗಿ ಸಂಪತ್ತಿನ ಹಿಂದೆ ನಾನು ಬಿದ್ದಿದ್ದನು. ಅದೆಲ್ಲವನ್ನು ಹಂಚಿಬಿಟ್ಟು ನಾನು ನಿನ್ನನ್ನೇ ಹಿಂಬಾಲಿಸಿದೆ. ನಿನ್ನ ಪ್ರೀತಿ ನನಗೆ ಸಾಕು ಪ್ರಿಯರೇ. ಇನ್ ದ ಸೇಮ್ ವೇ ಆತನ ಜೀವಿತದಲ್ಲಿ ಆದಂಥ ಬದಲಾವಣೆ ಅತ್ಯುತ್ತಮವಾದ ಬದಲಾವಣೆ. ಎಷ್ಟು ಬಾರಿ ಯೇಸುವನ್ನು ಭೇಟಿಯಾದ? ಎಷ್ಟು ಬಾರಿ ಯೇಸುವನ್ನು ಭೇಟಿಯಾದ? ಒಂದು ಸಾರಿ ಭೇಟಿಯಾದದಕ್ಕೆ ಏನು ನಿರ್ಧಾರ ತೆಗೆದುಕೊಂಡ? ಯಾರಿಂದ ಏನು ಕಸಿದುಕೊಂಡಿದ್ನೋ 1/4 ಕೊಟ್ಟುಬಿಟ್ಟ. ಆಸ್ತಿಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಹಂಚಿಬಿಟ್ಟ. ಒಂದು ಕ್ಷಣ ನಮ್ಮನ್ನು ನಾವು ಎಷ್ಟು ಸರಿ ನಾವು ಡಿಸೈಡ್, ಬಡಬಗ್ಗರಿಗೆ ಹಂಚೋದು ಆಸ್ತಿಯನ್ನು ಕೊಡೋದ್ರ ಬಗ್ಗೆ ಹೇಳೋದಿಲ್ಲ. ನಾವು ಪ್ರತಿಯೊಬ್ಬೊಬ್ಬರು ನಾವು ಇದು ತಪ್ಪು ಎಂಬುದಾಗಿ ತಿಳಿದಿರುವ ವಿಷಯವನ್ನು, ಯೇಸುವನ್ನು ನಾವು ಎಷ್ಟು ಬಾರಿ ಭೇಟಿಯಾಗಿದ್ರೂ ಒಂದು ಬಾರಿ ನಾವು ಹೇಳಿದ್ದೇವೆ ಎದ್ದು ನಿಂತು ಇದನ್ನು ನಾನು ಬಿಡ್ತೇನೆಂಬುದಾಗಿ? ಜಕ್ಕಾಯನು ಅಲ್ಲಿ ಎದ್ದು ನಿಲ್ಲಿರಲಿಲ್ಲ. ಜಕ್ಕಾಯನು ಫಸ್ಟ್ ಏನು ಮಾಡ್ದ? ಎದ್ದು ನಿಂತ. ನಾವು ಯಾವತ್ತವ್ರು ಎದ್ದು ನಿಂತಿದ್ದೇವ ದೇವರ ಪ್ರಸನ್ನತೆಯಲ್ಲಿ? ದೇವರ ಪ್ರಸನ್ನತೆಯಲ್ಲಿ ಎದ್ದು ನಿಂತಿದ್ದೇವ? ದೇವ, ನಿನ್ನ ವಾಗ್ದಾನ ತಿಳಿಸದೆ ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಈ ರೀತಿ ನಡೀತಾ ಇದ್ದೇನೆ, ಈ ರೀತಿ ನಡೆಯುವಂಥದ್ದನ್ನು ನಿನ್ನನ್ನು ನಾನು ಅರಿತಿದ್ದರಿಂದ, ನಿನ್ನನ್ನು ನಾನು ಪ್ರೀತಿಸಿದ್ದರಿಂದ ಇದನ್ನು ನಾನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಎಂದಾದರೂ ಪ್ರಭುವಿನ ಮುಂದೆ ಎದ್ದು ನಿಂತಿದ್ದೇವಾ? ಅಥವಾ ಬಂದಂಗೆ ಸ್ವಲ್ಪ ಅದಕ್ಕೆ ಪಶ್ಚಾತ್ತಾಪಪಟ್ಟು ಅದಕ್ಕೆ ಕಣ್ಣೀರು ಹಾಕಿ ಮತ್ತೆ ಹಿಂತಿರುಗಿ ಅದರೊಂದಿಗೆ ಜೀವಿಸೋರಾಗಿದ್ದೇವ? ಪ್ರಿಯರೇ, ನೋಡಲಿಕ್ಕೆ ಚಿಕ್ಕ ವ್ಯಕ್ತಿ, ಹೌದಾ? ನೋಡಲಿಕ್ಕೆ ಗಿಡ್ಡ ವ್ಯಕ್ತಿ, ಬಟ್ ಬದಲಾವಣೆ ಮಾತ್ರ ಅತ್ಯದ್ಭುತಕರವಾದದ್ದು. ದ ಹೋಲ್ ಬೈಬಲ್ ನೀವು ಧ್ಯಾನಿಸುವಾಗ ಪ್ರಿಯರೇ, ಇಂತಹ ಬದಲಾವಣೆಯನ್ನು ನೀವು ಅತ್ಯದ್ಭುತವಾದ ಬದಲಾವಣೆ ಎಂಬುದಾಗಿ ಕರೆಯಬಹುದು. ಏತಕ್ಕಾಗಿ? ಯಾವಾಗ ಯೇಸುವಿನ ಸ್ಪರ್ಶವನ್ನು ಆತನು ಅನುಭವಿಸಿದ ಅದೇ ಕ್ಷಣ ತನ್ನದೆಲ್ಲವನ್ನ ತೊರೆದು ಆತನು ಪ್ರಭುವಿನೊಂದಿಗೆ ಜೀವಿಸಿದ. ಜೀವಮಾನ ಕಾಲವೆಲ್ಲ ಒಂದು ವ್ಯಕ್ತಿ ದುಡಿದ ಸಂಪತ್ತನ್ನು ಕೊಡುವಂಥದ್ದು ಅಷ್ಟು ಈಸಿ ಕೆಲಸನಾ? ಅದೇ ಯೇಸುವಿನ ಬಳಿ ಇನ್ನೊಬ್ಬ ಧನಿಕ ಯುವಕ ಬರ್ತಾನೆ. ಧನಿಕ ಯುವಕ ಬಂದು ಕೇಳ್ತಾನೆ, ಗುರುವೇ, ನಾನು ಜೀವೋದ್ಧಾರವನ್ನು ಹೊಂದಬೇಕಾದ್ರೆ ನಾನು ಏನು ಮಾಡಬೇಕು? ಯೇಸುಸ್ವಾಮಿ ಹೇಳ್ತಾರೆ, 10 ಆಜ್ಞೆಗಳನ್ನು ಕೈಗೊಂಡು ನಡೆ. ಆತನು ಹೇಳ್ತಾನೆ, ನಾನು ಚಿಕ್ಕಂದಿನಿಂದಲೇ 10 ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೇನೆ. ನಡೀತಾ ಇದ್ಮೇಲೆ ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಆಸ್ತಿಯನ್ನು ಮಾರಿ ಬಡಬಗ್ಗರಿಗೆ ಹಂಚಿಬಿಡು. ಬೈಬಲ್ ಹೇಳ್ತದೆ ಪ್ರಿಯರೇ, ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಯೇಸುಸ್ವಾಮಿ ಹೇಳುವಂಥದ್ದು, ಸೂಜಿ ಕಣ್ಣಿನಲ್ಲಿ ಒಂಟೆಯು ನುಸುಳಬಹುದು, ಬಟ್ ಆದರೆ ಶ್ರೀಮಂತರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವಂಥದ್ದು ಬಹಳ ಕಷ್ಟ. ಯಾಕೆ ಶ್ರೀಮಂತರನ್ನು ಕಂಡ್ರೆ ಹಾಗಾದ್ರೆ ದೇವರು ದ್ವೇಷಿಸ್ತಾರ?
ಶ್ರೀಮಂತರನ್ನ ಕಂಡ್ರೆ ದೇವರು ದ್ವೇಷಿಸ್ತಾರ? ದ್ವೇಷಿಸಲ್ಲ? ದ್ವೇಷಿಸಲ್ಲ? ಮತ್ತೆ ಇನ್ಯಾಕೆ ಹೇಳಿದ್ರಿ ಸ್ವಾಮಿ ಹಾಗಾರೆ? ಶ್ರೀಮಂತರಿಂದ ಸ್ವಾಮಿ ದ್ವೇಷಿಸೋದಿಲ್ವಾ? ದೇವರು ಎಂದಿಗೂ ಶ್ರೀಮಂತರನ್ನ ದ್ವೇಷಿಸಲ್ಲ. ಯಾಕೆಂದರೆ ಅವರು ಬಡ ದೇವರಲ್ಲ, ಅವರೇ ಮಹದೈಶ್ವರ್ಯದಿಂದ ತುಂಬಿರುವಂಥ ದೇವರು. ಬಟ್ ಯಾರು ಶ್ರೀಮಂತಿಕೆಯನ್ನ ಪ್ರೀತಿಸ್ತಾರೋ ಅಂಥವರನ್ನು ದ್ವೇಷಿಸ್ತಾರಷ್ಟೆ. ಶ್ರೀಮಂತರನ್ನ ದೇವರು ದ್ವೇಷಿಸೋದಿಲ್ಲ. ಶ್ರೀಮಂತಿಕೆಯನ್ನೇ ನನ್ನ ಜೀವನದ ಮೂಲ ಎಂಬುದಾಗಿ ಯಾರು ಅಂದುಕೊಂಡು ಜೀವಿಸ್ತಾರೋ ಅಂಥವರನ್ನು ದ್ವೇಷಿಸ್ತಾರಷ್ಟೆ. ಹಾಗಾಗಿ ನಾವು ನೋಡುವಾಗ ಆ ಯುವಕ ಖಿನ್ನ ಮನಸ್ಕನಾಗಿ ಹೊರಟೋಗ್ಬಿಟ್ಟ. ಯಾಕೆ? ತನ್ನ ಎಲ್ಲ ಸಂಪತ್ತನ್ನು ಕೊಟ್ಟು ಬಿಡಬೇಕಲ್ಲ ಎಂಬುದಾಗಿ. ಬಟ್ ಜಕ್ಕಾಯನೇನಾದರೂ ಪ್ರಿಯರೇ ಆ ರೀತಿ ಅಟ್ಲೀಸ್ಟ್ ಯೇಸು ಸ್ವಾಮಿ ಏನಾದರೂ ಕೊಡು ಅಂತ ಹೇಳಿದ್ರ? ಅರ್ಧ ಕೊಡು ಅಂತ ಹೇಳಿದ್ರ? ಕಾಲ್ಭಾಗ ಕೊಡು ಅಂತ ಹೇಳಿದ್ರ? ಅಟ್ಲೀಸ್ಟ್ ಮರ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಐತೆ, ನೋಡೋಕೆ ಒಬ್ಬನೇ ಬೇರೆ ಇದೆಯಾ, ಏನು ನೀನು ಹೋಗ್ಬೇಕಾದ್ರೆ ತಕ್ಕಂಡ ಹೋಗ್ತೀಯಾ ಅಂತ ಏನಾದರೂ ಯೇಸು ಸ್ವಾಮಿ ಹೇಳಿದ್ರ? ಅಥವಾ ನೀನು ಹೋಗ್ಬೇಕಾದ್ರೆ ಒಂದು 4-6 ಜನ ನೀನು ಸಂಪಾದನೆ ಮಾಡ್ಕೋಬೇಕು ಅಂತ ಯೇಸು ಸ್ವಾಮಿ ಕೊಡೋಕೆ ಹೇಳಿದ್ರ? ಯೇಸು ಸ್ವಾಮಿ ಏನು ಕೊಡೋಕೆ ಹೇಳಲೇ ಇಲ್ಲ. ಬಟ್ ಅವನು ಕೊಟ್ಟನ ಕೊಡಲಿಲ್ಲ? ಯಾಕೆ ಕೊಟ್ಟ? ಹೇಗೆ ಕೊಟ್ಟ? ಅವನು ಕೊಡ್ಲಿಕ್ಕೆ ಕಾರಣ ಏನು? ಯೇಸು ಸ್ವಾಮಿ ಕೊಡೋಕೆ ಹೇಳಿಲ್ಲ, ಹೌದಲ್ವೋ? ನಾವು ಪ್ರತಿಯೊಬ್ಬೊಬ್ಬರು ಕೂಡ ನೋಡೋದಾದ್ರೆ ಯೇಸು ಸ್ವಾಮಿ ಕೊಡುವಂತನೂ ಹೇಳಿಲ್ಲ, ಬಡಬಗ್ಗರಿಗೆ ಹಂಚುವಂತನೂ ಹೇಳಿಲ್ಲ. ಬಟ್ ಹೇಗೆ ಅವನಲ್ಲಿ ಆ ಕಾರ್ಯ ಉತ್ಪತ್ತಿ ಆಯಿತು? ತನ್ನ ಹೃದಯ ಯಾವಾಗ ಪರಿವರ್ತನೆ ಆಯಿತೋ ಪ್ರಿಯರೇ, ಜನರಿಂದ ಇಲ್ಲಿವರೆಗೆ ಕಸಿದುಕೊಳ್ತಿದ್ದಂಥ ಅದೇ ವ್ಯಕ್ತಿ ಜನರಿಗೆ ಪ್ರಥಮವಾಗಿ ಕೊಡಲಿಕ್ಕೆ ಕೈಯನ್ನು ತೆಗೆದ. ಹಾಗಾಗಿ ಕ್ರಿಸ್ತನ ಪ್ರೀತಿಯನ್ನು ಒಂದು ವ್ಯಕ್ತಿ ಸ್ವೀಕರಿಸಿದ ಮೇಲೆ ಒಳಿತನ್ನು ಮಾಡು ಎಂಬುದಾಗಿ ಯಾರೂ ಹೇಳಬೇಕಾಗಿಲ್ಲ. ಕ್ರಿಸ್ತನ ಪ್ರೀತಿಯೇ ಅವನ ಮೂಲಕವಾಗಿ ಒಳಿತಿನ ಕಾರ್ಯಗಳನ್ನು ನೆರವೇರಿಸ್ತದೆ, ಕೆಡುಕನ್ನು ನಿಲ್ಲಿಸಿಬಿಡುತ್ತದೆ. ಫಸ್ಟ್ ಅದಕ್ಕಾಗಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆತನಿಗಾಗಿ, ಆತನ ಪ್ರೀತಿಗಾಗಿ ನಮ್ಮ ಹೃದಯ ತವಕಿಸಬೇಕು. ಆತನಿಗಾಗಿ ಓಡುವಂಥದ್ದು, ಆತನಿಗಾಗಿ ಹತ್ತುವಂಥದ್ದು. ಜಕ್ಕಾಯನ ಏನು ಮಾಡಿದ್ನೋ ಆ ರನ್ ಅಂಡ್ ಅಪ್, ಅದು ಬೇರೆ ಏನೂ ಅಲ್ಲ ಪ್ರಿಯರೇ, ಅವನು ಆತ್ಮೀಕವಾಗಿ ಪ್ರಭುವಿನ ಪ್ರೀತಿಗಾಗಿ ಕಾದು ಕುಳಿತಿರುವಂಥದ್ದನ್ನು ನಾವು ಕಾಣಬಹುದು. ಇನ್ ದ ಸೇಮ್ ವೇ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ಎಷ್ಟೋ ಬಾರಿ ಪ್ರಭು ಯೇಸು ಕ್ರಿಸ್ತರು ಜೆರಿಕೋವಿಗೆ ಬಂದಿದ್ದಾರೆ. ಬಟ್ ಎಷ್ಟು ಜನರು ಬದಲಾವಣೆ ಆದರೂ ಗೊತ್ತಿಲ್ಲ. ಯೇಸು ಸ್ವಾಮಿ ಎಷ್ಟೋ ರೋಗಿಗಳನ್ನು ಗುಣಪಡಿಸಿದ್ರು, ಬಟ್ ಅವರಲ್ಲಿ ಎಷ್ಟು ಬದಲಾವಣೆ ಆಯಿತು ಗೊತ್ತಿಲ್ಲ. ಬಟ್ ಆದರೆ ಒಮ್ಮೆ ಯೇಸುವಿನ ಪ್ರೀತಿಯನ್ನು ಜಕ್ಕಾಯನ ಅನುಭವಿಸಿದ ಪ್ರಿಯರೇ, ದ ಕಂಪ್ಲೀಟ್ ಅವನ ಜೀವನದಲ್ಲಿ ಬದಲಾವಣೆಯನ್ನು ಕಂಡ. ಅನ್ಲೆಸ್ ಅಂಟಿಲ್ ನಮ್ಮ ಜೀವನದಲ್ಲಿ ಕ್ರಿಸ್ತನೆಡೆಗೆ ನಾವು ಬರುವಾಗ, ಕ್ರಿಸ್ತನೆಡೆಗೆ ನಮ್ಮಲ್ಲಿ ಬರುತ್ತಿರುವಾಗ ನಮ್ಮಲ್ಲಿ ಸ್ವಭಾವಗಳು ಬದಲಾಗದಿದ್ದಲ್ಲಿ ಪ್ರಿಯರೇ, ನಮ್ಮ ಜೀವಿತ ಉತ್ತಮವಾದ ಫಲಗಳನ್ನು ಫಲಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಯೋಹಾನ ಶುಭ ಸಂದೇಶದಲ್ಲಿ 15ನೇ ವಾಕ್ಯ 5ರಲ್ಲಿ ಅವರು ತಿಳಿಸುವಂಥದ್ದು, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ, ನೀವೆಲ್ಲರೂ ಕವಲು ಬಳ್ಳಿಗಳು. ನೀವು ಮೂಲ ಬಳ್ಳಿಯೊಂದಿಗೆ ನೀವು ಬೆಸೆಯದಿದ್ದರೆ ನೀವು ಫಲವನ್ನು ಫಲಿಸಲಿಕ್ಕೆ ಸಾಧ್ಯವಿಲ್ಲ. ಎವ್ರಿ ಕ್ರಿಶ್ಚಿಯನ್ ಮಸ್ಟ್ ಅಂಡ್ ಶುಡ್ ಪ್ರೊಡ್ಯೂಸ್ ಫ್ರೂಟ್. ಪ್ರತಿಯೊಬ್ಬ ಕ್ರೈಸ್ತನೂ ಕೂಡ ಉತ್ತಮವಾದ ಫಲವನ್ನು ಹೊರಹೊಮ್ಮಿಸಬೇಕು. ಯಾವ ಫಲ? ಗಲೇಷಿಯನ್ಸ್ ಚಾಪ್ಟರ್ 5 ದೈವ ವಾಗ್ದಾನ ತಿಳಿಸದೆ ಪವಿತ್ರಾತ್ಮ ದತ್ತ ಫಲಗಳು. ಯಾವುದು ಆ ಪವಿತ್ರಾತ್ಮ ದತ್ತ ಫಲಗಳು? ಪ್ರೀತಿ, ಸಹನೆ, ತಾಳ್ಮೆ, ಸಂಯಮ, ದಯೆ, ದಾಕ್ಷಿಣ್ಯ, ಸೌಜನ್ಯ, ಸಂಯಮ, ಇವೆಲ್ಲವೂ ಪವಿತ್ರಾತ್ಮ ದತ್ತ ಫಲಗಳು. ದ ವಾಟ್ ಫುಡ್, ನಾವು ಪ್ರತಿಯೊಬ್ಬೊಬ್ಬರು ಯಾವ ರೀತಿಯ ಫಲಗಳನ್ನು ಅನುದಿನ ಹೊರಹೊಮ್ಮಿಸ್ತಾ ಇದ್ದಾವೆ? ಪ್ರಿಯರೇ, ಕ್ರಿಸ್ತನ ಪ್ರೀತಿ ನಮ್ಮ ಪ್ರತಿಯೊಬ್ಬೊಬ್ಬರಲ್ಲೂ ಬದಲಾವಣೆಯನ್ನು ತರದಿದ್ದಲ್ಲಿ ನನ್ನ ಜೀವಿತದಲ್ಲಿ ಒಂದು ಉತ್ತಮವಾದ ಫಲಭರಿತವಾದಂತಹ ಜೀವಿತವನ್ನು ನಾನು ನಡೆಸಲಿಕ್ಕೆ ಸಾಧ್ಯವಾಗೋದು. ಜಕ್ಕಾಯನ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಸುಮ್ಮನೆ ಕೊಟ್ಟನ ಪ್ರಿಯರೇ,
ಸುಮ್ಮನೆ ಕೊಟ್ನಾ? ಸುಮ್ಮನೆ ಕೊಟ್ನಾ? ಈಗ ನನ್ನ ಪ್ರಶ್ನೆ, ಅವನಿಗಿದ್ದದನ್ನೆಲ್ಲ ಕೊಟ್ಟ ಮೇಲೆ ಅಂತ ಕೊಡೋ ಭಂಗಕ್ಕೆ ಅವನು ಯಾಕೆ ದುಡಿಬೇಕಾಗಿತ್ತು? ಹೌದಲ್ವ? ಅಂತ ಕೊಡೋ ಭಂಗಕ್ಕೆ ಅವನು ಯಾಕಪ್ಪ ದುಡಿಬೇಕಾಗಿತ್ತು? ಯಾಕೆ ಕೂಡಿಸ್ಬೇಕಾಗಿತ್ತು? ಪ್ರಿಯರೇ, ಈಗ ಅವನೇನು ಕೊಟ್ಟನೋ ಈ ಲೋಕದಲ್ಲಿ ಕಳ್ಕೊಂಡ, ಈ ಲೋಕದಲ್ಲಿ ಕಳ್ಕೊಂಡ, ಪರಲೋಕದಲ್ಲಿ ಕೂಡಿಟ್ಕೊಂಡ. ಅದಕ್ಕೆ ದೈವ ವಾಗ್ದಾನ ತಿಳಿಸದೆ, ತೆಗಿಮ ಒಂದು, ಐ ಥಿಂಕ್ 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 17. ಬೇಗ 17ರಿಂದ 17, 18, 19 ಮೂರನ್ನು ಓದೋಣ. ಓಕೆ. 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 17. ಈ ಲೋಕದ ಐಶ್ವರ್ಯವಂತರು ಅಹಂಕಾರಿಗಳಾಗಬಾರದೆಂದು ಎಚ್ಚರಿಸು. ಓಕೆ, ಐಶ್ವರ್ಯವಂತರು ಏನಾಗಿರಬಾರದಂತೆ? ಐಶ್ವರ್ಯವಂತರಾಗಬೇಡಿ ಅಂತ ಎಚ್ಚರಿಸ್ತಾ ಇಲ್ಲ. ಐಶ್ವರ್ಯವಂತರಾಗಬೇಕು. ನೀವು ಇನ್ನೊಬ್ಬರಿಗೆ ಕೊಡಬೇಕು. ನೀವು ಧಾರಾಳವಾಗಿ ಇನ್ನೊಬ್ಬರಿಗೆ ಕೊಡುವಂಥ ವ್ಯಕ್ತಿಗಳಾಗಿರಬೇಕು. ಅದನ್ನು ದೇವರು ಬಯಸ್ತಾರೆ. ಅಹಂಕಾರಿಗಳಾಗಿರಬಾರದು. ನೆಕ್ಸ್ಟ್, ಅವರು ಅಳಿದು ಹೋಗುವ ಆಸ್ತಿಯ ಮೇಲೆ, ಮೈ ಗಾಡ್, ಏನಂತೆ? ಅಳಿದು ಹೋಗುವ ಆಸ್ತಿಯ ಮೇಲೆ, ಅಳಿದು ಹೋಗುವ ಆಸ್ತಿಯ ಮೇಲೆ ಭರವಸೆ ಇಡದೆ. ಯಾವುದು ಅಳಿದು ಹೋಗೋ ಆಸ್ತಿ? ಲೋಕವು, ಲೋಕದಲ್ಲಿರುವಂಥದ್ದು ಸಮಸ್ತವೂ ಅಳಿದು ಹೋಗ್ತದೆ. ಹೌದಾ? ಅಳಿದು ಹೋಗ್ತದೆ, ಅಳಿದು ಹೋಗೋದಿಲ್ವೋ? ಏನಾದರೂ ಇರುತ್ತಾ? ನೋ, ಎಲ್ಲವೂ ಅಳಿದು ಹೋಗ್ತದೆ. ಪ್ರತಿಯೊಂದು ಇವತ್ತಿಗೆ ನಾವೇನು ಗುದ್ದು ಒದ್ದಾಡಿ ಬಿದ್ದು ಒದ್ದಾಡಿ ಮೈಯೆಲ್ಲ ಕೆಸರು ಮಾಡಿ ಮುಖ ಎಲ್ಲನೂ ಕೂಡ ಕಿತ್ಕೊಂಡು ಜುಟ್ಟೆಲ್ಲ ಎಳೆದಾಡ್ಕೊಂಡು ಗುದ್ದಾಡಿ ಕೋರ್ಟ್ಗೋಗಿ ಅಲ್ಲಿಗೋಗಿ ಇಲ್ಲೋಗಿ ಏನೆಲ್ಲ ಮಾಡ್ತಿದ್ದೀವೋ ಎಲ್ಲವೂ ಒಂದು ದಿನ ಅಳಿದು ಹೋಗ್ತದೆ. ಡೌಟ್ ಇದೆಯಾ ಅದರಲ್ಲಿ ಏನಾದರೂ? ಓಕೆ, ಅಳಿದು ಹೋಗ್ತದೆ. ಹಾಗಾದ್ರೆ ಅಳಿದು ಹೋದ ಮೇಲೆ ಏನಕ್ಕೆ ದುಡಿಬೇಕು ನಾನು? ಅಳದೋಗೋದಿಲ್ವೋ? ಹಳದು ಹೋದ್ಮೇಲೆ ಏನಕ್ಕೆ ದುಡಿಬೇಕು ನಾನು? ಪ್ರಶ್ನೆನೇ ಇಲ್ವ ನಿಮ್ಮ ಹತ್ರ? ನೆಕ್ಸ್ಟ್ ಓದಿ. ಆಯಿತು, ಮುಂದೆ ಓದೋಣ. ನಮ್ಮ ಸಂತೋಷಕ್ಕಾಗಿ ಸಮಸ್ತವನ್ನು ಧಾರಾಳವಾಗಿ ದಯಪಾಲಿಸುವ ದೇವರಲ್ಲೇ ಭರವಸೆ ಇಡುವಂತೆ ಅವರಿಗೆ ಆಜ್ಞಾಪಿಸು. ಓಕೆ, ನೆಕ್ಸ್ಟ್ 18. ಅವರು ಸದ್ಗುಣಶೀಲರಾಗಬೇಕು. ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಶ್ರೀಮಂತರಾಗಿರಬೇಕು. ಯಾರು ಶ್ರೀಮಂತರ ಅಂದ್ರೆ? ಕೂಡಿಸ್ಕೊಳ್ಳೋನು ಶ್ರೀಮಂತ ಅಲ್ಲ. ದೈವ ವಾಕ್ಯದಲ್ಲಿ ನೋಡುವಾಗ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಶ್ರೀಮಂತನಾಗಿರಬೇಕು. ನಾನು ಶ್ರೀಮಂತ ಅಂತ ನನ್ನ ಬಟ್ಟೆ, ನನ್ನ ಉಡುಪು, ನನ್ನ ಕಾರು, ನನ್ನ ಮನೆ, ನನ್ನ ಹೊಲಗದ್ದೆಗಳು ಇತ್ಯಾದಿಗಳು ತೋರಿಸಬಾರದು. ನಾನು ಶ್ರೀಮಂತನೆಂಬುದಾಗಿ ಇನ್ನೊಬ್ಬರಿಗೆ ನಾನು ಮಾಡುವ ಸತ್ಕಾರ್ಯಗಳು ತೋರಿಸಬೇಕು. ನೆಕ್ಸ್ಟು, ದಾನಶೀಲರು, ಇತರರೊಂದಿಗೆ ಪಾಲು ಹಂಚಿಕೊಳ್ಳುವವರು, ಪರೋಪಕಾರಿಗಳು ಆಗಿರಬೇಕು. ಏನಾಗಿರ್ಬೇಕಂತೆ? ಪರೋಪಕಾರಿಗಳಾಗಿರಬೇಕು. ನೆಕ್ಸ್ಟ್ 19, ಹೀಗೆ ಅವರು ತಮ್ಮ ಭವಿಷ್ಯ ಜೀವನಕ್ಕೆ ಭದ್ರವಾದ ಬುನಾದಿಯಾಗಬಲ್ಲ ನಿಧಿಯನ್ನು ಕೂಡಿಸಿಕೊಳ್ಳಬೇಕೆಂದು ವಿಧಿಸು. ಯಾವುದದು ಭವಿಷ್ಯದ ಭದ್ರ ನಿಧಿ? ಭವಿಷ್ಯದ ಜೀವನಕ್ಕೆ ಭದ್ರವಾದ ಬುನಾದಿಯಾಗಬಲ್ಲ ನಿಧಿ ಯಾವುದು? ವಾಟ್ ಈಸ್ ಯುವರ್ ಫ್ಯೂಚರ್? ಲಾಸ್ಟ್ ಕ್ವಶನ್. ಏನು ನಿಮ್ಮ ಫ್ಯೂಚರು? ಬದರ್ ಮಕ್ಕಳಾಗಿದ್ದವರು ವಯಸ್ಸಿಗೆ ಬಂದ್ವಿ, ವಯಸ್ಸಾಯಿತು, ಮದುವೆ ಆಯಿತು, ಮದುವೆ ಆಗಿ ಮಕ್ಕಳಾಯಿತು, ಮಕ್ಕಳಾದಮೇಲೆ ಮಕ್ಕಳಿಗೊಂದಷ್ಟು ಕೂಡಿಸ್ತಾ ಇದ್ವಿ. ಅವ್ರು ಕೂಡಿಸಿ ಅವ್ರ ವಯಸ್ಸಿಗೆ ಬಂದಮೇಲೆ ಅವ್ರಿಗೆ ಮದುವೆ ಮಾಡ್ತೀವಿ. ಅವ್ರಿಗೆ ಮದುವೆ ಮಾಡಿದ್ಮೇಲೆ ಅವ್ರಿಗೂ ಮಕ್ಕಳಾಗ್ತವೆ. ಆ ಮಕ್ಕಳು ಇರೋ ಅಷ್ಟು ದಿನ ಆಟ ಆಡಿಸ್ಕೊತೀವಿ. ಹಾಗೆ ಆಟ ಆಡಿಸ್ಕೊಂಡು ವಯಸ್ಸಾಗ್ತಿದ್ದಂಗೆ ಕೊನೆಗೆ
ಹಾಸಿಗೆ ಮೇಲೆ ಮಲಗ್ತೇವೆ. ಹಾಸಿಗೆ ಮೇಲೆ ಮಲಗಿದ್ದು ಬಂದಿರೋ ಸೊಸೆ ನೋಡ್ತಾಳೋ, ಆಗಲೇ ಹೋಯ್ತು. ನೋಡ್ತಾಳೋ, ನೋಡಲ್ಲೋ, ನೋಡಿದ್ರೆ ಸರಿ, ನೋಡಲಿಲ್ಲ ಅಂದರೆ ಇನ್ನೇನು ಮಾಡಲಿ, ನಂದೆಲ್ಲ ಯಾರಿಗೆ ದುಡಿದು ನಾನು ಆಗ ಸಾಕಿ ಬೆಂದು ನೋಡಿದೆ, ಅದೇ ಚಿಂತೆಯಲ್ಲಿ ಕೊನೆಗಿರೋದು, ಕೊನೆಗೊಂದಿನ ಮರಣ ಹೊಂದೋದು. ಇದಿಷ್ಟೇ ಜೀವನ ಅಲ್ಲ. ನಮ್ಮ ಫ್ಯೂಚರ್ ಏನಂದರೆ, ಇಲ್ಲಿ ನಾವು ಬಂದಿದ್ದೇವೆ, ಈ ಲೋಕದಲ್ಲಿ ನಮ್ಮ ಕೆಲಸವನ್ನು ಮುಗಿಸ್ತೇವೆ, ಮತ್ತೆ ಮುಂದಿನ ಯುಗಕ್ಕೆ ಹೋಗ್ತೇವೆ. ಯಾವುದಾದ್ರು ಮುಂದಿನ ಯುಗ? ನಾವು ಈ ಲೋಕವನ್ನು ಬಿಟ್ಟ ನಂತರ ತಂದೆಯೊಂದಿಗೆ ಜೀವಿಸ್ತೇವೆ. ಅದು ಭವಿಷ್ಯದ ನಿಧಿ. ಯಾವುದದು ಭವಿಷ್ಯದ ನಿಧಿ? ಪ್ರಭು ಯೇಸು ಕ್ರಿಸ್ತರು ಅದಕ್ಕೆ ಹೇಳಿದರೆ, ಈ ಲೋಕದಲ್ಲಿ ಆಸ್ತಿ ಪಾಸ್ತಿಗಳನ್ನು ಕೂಡಿಟ್ಟುಕೊಳ್ಳಬೇಡಿ, ಯಾಕಂದರೆ ಅದೇನಾಗ್ತದೆ, ನುಸಿ ಹಿಡಿತದೆ, ಕಳ್ಳರು ಅದನ್ನು ಕದ್ದುಕೊಳ್ತಾರೆ, ಅದೆಲ್ಲವೂ ಕೂಡ ನುಸಿ ಹಿಡಿಯಲ್ಪಡ್ತದೆ. ಬಟ್ ನುಸಿ ಹಿಡಿಯದೇ ಇರುವಂಥ ಕಳ್ಳರು ಕದಿಯದ ಆಸ್ತಿಯನ್ನು, ನಿಧಿಯನ್ನು ಕೂಡಿಡಿ. ಯಾವುದದು? ಪರಲೋಕದ ನಿಧಿ. ಯಾವುದು ಪರಲೋಕದ ನಿಧಿ? ನೀವು ಯಾವಾಗ ಇನ್ನೊಬ್ಬರಿಗೆ ನೀವಿಲ್ಲಿ ಒಳ್ಳೆಯದನ್ನು ಮಾಡ್ತೀರೋ, ಅಲ್ಲಿ ನಿಮ್ಮ ಪರವಾಗಿ ನಿಧಿ ಶೇಖರಣೆ ಆಗ್ತದೆ. ನೀವಿಲ್ಲಿ ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ರೆ ಅಲ್ಲಿ ನಿಧಿ ಶೇಖರಣೆ ಆಗ್ತದೆ. ನೀವಿಲ್ಲಿ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ರೆ ಅಲ್ಲಿ ನಿಧಿ ಶೇಖರಣೆ ಆಗ್ತದೆ. ಪ್ರಿಯರೇ, ನೀವಿಲ್ಲಿ ಏನು ಮಾಡ್ತೀರೋ ಅಲ್ಲಿ ನಿಮಗದು ಡೆಪಾಸಿಟ್ ಆಗ್ತದೆ. ಬಟ್ ನಾವು ಯಾವುದೋ ನಿಧಿಯನ್ನು ಹೆಚ್ಚು ಶೇಖರಿಸ್ತಾ ಇದ್ದೇವೆ? ಇಲ್ಲಿದ ಅಲ್ಲಿದ, ಇಲ್ಲಿದ ಅಲ್ಲಿದ. ಬಟ್ ಇಲ್ಲಿದು ಹೋದ್ರೂ ಹೋಗ್ಲಿ, ಬಟ್ ಅಲ್ಲಿದು ಕಳ್ಕೋಬೇಡಿ. ಯಾಕೆ? ಇಲ್ಲಿದು ಯಾವತ್ತಿದ್ರೂ ಹೋಗುತ್ತೆ, ಬಟ್ ಅಲ್ಲಿದು ಶಾಶ್ವತವಾದದ್ದು. ಸದಕ್ಕಾಗಿ ಜಕ್ಕಾಯಿಯ ಜೀವಿತದಲ್ಲಿ ಆದಂಥ ಬದಲಾವಣೆ ಏನಾಗಾದರೆ, ಪ್ರಿಯರೇ, ಯಾವಾಗ ಪ್ರಭುವಿನ ಪ್ರೀತಿಯನ್ನು ಅನುಭವಿಸಿದನೋ, ತನ್ನಲ್ಲಿ ಏನು ಇಟ್ಟುಕೊಂಡಿದ್ನೋ ಅದರ ಅರ್ಥ ಆ ಕೆಟ್ಟದ್ದೆಲ್ಲವನ್ನೂ ಕೂಡ, ಮೋಸದ ಕಾರ್ಯವನ್ನೆಲ್ಲ ಬಿಟ್ಟು ಬಡಬಗ್ಗರಿಗೆ ಹಂಚಿ ಪ್ರಭುವಿನ ಪ್ರೀತಿಯಲ್ಲಿ ಮುನ್ನಡೆದ. ಅದಾಗಿದೆ ಪ್ರಿಯರೇ ಒಂದು ಆತ್ಮೀಕ ಜೀವನದ ಒಂದು ನವ ಕಾರ್ಯ. ಬಾರ್ತಿಲೋಮೆಯನು ಶಾರೀರಿಕ ದೃಷ್ಟಿಯನ್ನು ಪಡೆದುಕೊಂಡ, ಜಕ್ಕಾಯನು ಪ್ರಿಯರೇ ಆತ್ಮೀಕ ದೃಷ್ಟಿಯನ್ನು ಪಡೆದುಕೊಂಡ. ಬಟ್ ಬಾರ್ತಿಲೋಮೆಯನ ಜೀವನದಲ್ಲಿ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತದೋ ಗೊತ್ತಿಲ್ಲ. ಬಟ್ ಜಕ್ಕಾಯನ ಜೀವಿತದಲ್ಲಿ ಆತ್ಮೀಕ ಕಣ್ಣುಗಳು ತೆರೆಯಲ್ಪಟ್ಟದ್ದರಿಂದ ಪ್ರಿಯರೇ ಅವನ ಜೀವನ ಇನ್ನು ಮುಂದೆ ಉತ್ತಮವಾದ ದೇವರೊಂದಿಗಿನ ಸತ್ಸಂಬಂಧದ ಜೀವಿತವಾಗಿರ್ತದೆ. ಇನ್ ದ ಸೇಮ್ ವೇ ಪ್ರಭುವಿನ ಬಳಿ ನಾವು ಬರುವಂಥದ್ದೇತಕ್ಕಾಗಿ? ಪ್ರಭುವಿನ ಬಳಿ ಬರುವಂಥದ್ದು ನಮ್ಮ ಅಗತ್ಯಗಳು ನೆರವೇರ್ಲಿಕ್ಕಾಗಿ. ಖಂಡಿತ ಅದು ಭಾಗ ಅಷ್ಟೇ. ಬಟ್ ನಮ್ಮ ಜೀವನದ ಮುಖ್ಯ ಉದ್ದೇಶ ಏನಂದರೆ, ದೇವ ನಿನ್ನಂತೆ ನಾನು ಆಗಬೇಕು. ಹಲ್ಲೆಲೂಯಾ. ನಿನ್ನಂತೆ ನಾನು ಆಗಬೇಕೆಂಬುದಾಗಿ. ಅದರರ್ಥ ನೀವು ಹೇಗೆ ಜೀವಿಸಿದ್ರೋ ಅದರಂತೆ ನಾನು ಕೂಡ ಜೀವಿಸಬೇಕು. ಜಕ್ಕಾಯನ ಪ್ರಿಯರೇ ಎದ್ದು ನಿಂತು ಆತನ ಹೇಳ್ತಾನೆ, ಗುರುವೇ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಹಂಚಿಬಿಡ್ತೇನೆ. ನೀವು ಆಸ್ತಿಯನ್ನು ಹಂಚದೇ ಇದ್ರೂ ಪರವಾಗಿಲ್ಲ. ಓಕೆ, ಯಾಕೆ ಹೇಳಿ? ಅದನ್ನು ಹೇಳ್ಬಿಡ್ತೇನೆ. ನೀವು ಪ್ರತಿಯೊಬ್ಬೊಬ್ಬರು ಈ ಲೋಕದಲ್ಲಿ ಏನು ಕೊಡದೇ ಇದ್ರೂ ಪರವಾಗಿಲ್ಲ ಇತರರಿಗೆ, ಬಟ್ ಇನ್ನೊಬ್ಬರ ಜೀವಿತವನ್ನು ಹಾಳು ಮಾಡಬಾರ್ದು. ಇನ್ನೊಬ್ಬರ ಜೀವಿತಕ್ಕೆ ನೆಮ್ಮದಿಗೆ ಭಂಗವನ್ನು ತರಬಾರದು. ಇನ್ನೊಬ್ಬರ ಭವಿಷ್ಯಕ್ಕೆ ನಾವು ಎಂದಿಗೂ ಕೂಡ ತೊಡರಾಗಿರಬಾರದು. ಇನ್ನೊಬ್ಬರ ಜೀವಿತಕ್ಕೆ ನಾವು ಸಹಾಯವನ್ನು ಮಾಡೋರಾಗಿರಬೇಕು ಹೊರತು ಅಪಕಾರವನ್ನು ಮಾಡುವವರಾಗಿರಬಾರದು. ನಮ್ಮಲ್ಲಿ ಏನಿದೆಯೋ ಕೊಡಲಿಕ್ಕೆ ಬಿಡಲಿಕ್ಕೂ ಗೊತ್ತಿಲ್ಲ ಪ್ರಿಯರೇ, ಬಟ್ ಅಟ್ಲೀಸ್ಟ್ ಸಾಂತ್ವನದ ನುಡಿಗಳನ್ನು ನುಡಿಬೇಕು ಹೊರತು ಇನ್ನೊಬ್ಬರನ್ನ ಮಾತಿನಿಂದ ಎಂದಿಗೂ ನೋಯಿಸಬಾರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಾಗಿದೆ ದೈವ ವಾಗ್ದಾನದಲ್ಲಿ ನಾವು ಧ್ಯಾನಿಸುವಂಥದ್ದು. ಜಕ್ಕಾಯನ ಪ್ರಿಯರೇ ಯಾವುದೇ ಪ್ರಾಬ್ಲಮ್ ಇಲ್ಲ, ಬಟ್ ಅವನ ಆತ್ಮದಲ್ಲಿ ಇಷ್ಟೆಲ್ಲ ದುಡ್ಡಿದೆ, ಇಷ್ಟೆಲ್ಲ ಘನವಂತ, ಆತನು ಅಧಿಕಾರಿ, ಬಟ್ ಅವನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇಲ್ಲ. ಬಟ್ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಇಂದು ಈ ಮನೆ ಉದ್ಧಾರವಾಯಿತು. ಯಾಕೆ ಇಂದು ಈ ಮನೆ ಯಾಕೆ ಉದ್ಧಾರ ಆಯಿತು? ಯಾವಾಗ ಆತನು ಪ್ರಿಯರೇ ಮನ ಪರಿವರ್ತನೆಯಾದನೋ ಉದ್ಧಾರ ಪ್ರಾರಂಭವಾಯಿತು. ಇನ್ ದ ಸೇಮ್ ವೇ ನಿಮ್ಮ ಜೀವನದ ಉದ್ಧಾರ, ನಿಮ್ಮ ಕುಟುಂಬದ ಉದ್ಧಾರ ಬೇರೆ ಯಾರಲ್ಲೂ ಕೂಡ ಇಲ್ಲ. ನಿಮ್ಮ ಮನ ಪರಿವರ್ತನೆಯಲ್ಲೇ ನಿಮ್ಮ ಉದ್ಧಾರವೂ ಅಡಗಿರುವಂಥದ್ದು. ಇಂದು ಕೂಡ ಪ್ರಭು ಯೇಸು ಜಕ್ಕಾಯನಿಗೆ ಹೇಳ್ತಾರೆ, ನಾನು ನಿನ್ನ ಮನೆಗೆ ಬರಲಿಕ್ಕೆ ಸಿದ್ಧನಿದ್ದೇನೆ.
ಬಟ್ ನೀನು ನಿನ್ನ ಜೀವಿತದಲ್ಲಿ ಬದಲಾವಣೆಗಳನ್ನು ತಂದುಕೊಡ್ಲಿಕ್ಕೆ ಇಚ್ಛಿದೆ. ಫೋರ್ಸ್ ಮಾಡೋದಿಲ್ಲ ಯೇಸು ಸ್ವಾಮಿ, ಯಾರನ್ನೂ ಫೋರ್ಸ್ ಮಾಡೋದಿಲ್ಲ, ತಿಳ್ಕೊಬೇಡಿ. ಯಾರನ್ನು ಯೇಸು ಸ್ವಾಮಿ ಎಂದಿಗೂ ಫೋರ್ಸ್ ಮಾಡೋದಿಲ್ಲ. ಬಟ್ ನಾನು ಅವರ ಪ್ರೀತಿಯನ್ನು ಅನುಭವಿಸಿದ ಮೇಲೆ ಜೀವನ ನನ್ನದಾಗಿರಬೇಕು. ಕ್ರಿಸ್ತನ ನಾನು ಸ್ವೀಕರಿಸಿದ ಮೇಲೆ ವರ್ಷಕ್ಕೆ ಅಟ್ಲೀಸ್ಟ್ ಕೊಂಚವಾದರೂ ನನ್ನಲ್ಲಿ ಬದಲಾವಣೆಗಳಾಗಲೇಬೇಕು. ಬದಲಾವಣೆಗಳಾಗದಿದ್ದಲ್ಲಿ ಪ್ರಿಯರೇ, ನನ್ನ ಜೀವನ ಒಂದು ಮಾದರಿಯ ಜೀವಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಪ್ರಭು ಯೇಸುವಿನ ಬಳಿ ಬಂದ ಜಕ್ಕಾಯನ ಬಳಿಗೆ ಪ್ರಭು ಯೇಸು ಹೋಗಿ ಮನೆಯಲ್ಲಿ ತಂಗಿದ್ರು, ಅವನ ಜೀವನದಲ್ಲಿ ಬದಲಾವಣೆಯನ್ನು ತಂದರು. ಇನ್ ದ ಸೇಮ್ ವೇ ಪ್ರಭು ಯೇಸು ಈ ಲೋಕಕ್ಕೆ ಬಂದಿದ್ದೇ ನಮಗಾಗಿ. ರೊಟ್ಟಿಯ ರೂಪದಲ್ಲಿ ಅವರನ್ನು ನಾವು ಸ್ವೀಕರಿಸುವಂಥದ್ದೇ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲಿಕ್ಕಾಗಿ. ಆ ಬದಲಾವಣೆ ಜೀವನ ನಮ್ಮದಾಗಿರಲಿ ಎಂಬುದಾಗಿ ನಾವು ಪ್ರತಿಯೊಬ್ಬರು ಎದ್ದು ನಿಂತು ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸೋಣ. ಎದ್ದು ನೋಡೋಣ, ಪ್ರತಿಯೊಬ್ಬರು ಎದ್ದು ನಿಂತು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ಮ ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ಆಂತರ್ಯದ ಕಣ್ಣುಗಳನ್ನು ತೆರೆದು ನಮ್ಮನ್ನೇ ಪ್ರಭುವಿಗೂ ಪ್ರಭುವಿನ ಕರಗಳಿಗೂ ಒಪ್ಪಿಸಿಕೊಡೋಣ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕಣ್ಣುಗಳ ಮುಚ್ಚೋಣ ಸಂಪೂರ್ಣವಾಗಿ. ಈ ಸಮಯದಲ್ಲಿ ನಮ್ಮನ್ನೇ ತಂದೆ ಕರಗಳಿಗೆ ಒಪ್ಪಿಸೋಣ. ಪ್ರಿಯರೇ, ಒಂದು ಕ್ಷಣ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಲೋಕ ಹೇಳುವಂಥದ್ದೇ ಬದಲಾವಣೆ ಜಗದ ನಿಯಮ ಎಂಬುದಾಗಿ. ಬಟ್ ಪ್ರಿಯರೇ, ಕ್ರೈಸ್ತ ಮಕ್ಕಳಿಗೆ ಬದಲಾವಣೆ ಫಲವನ್ನು ಹೊರಹೊಮ್ಮಿಸುವಂಥದ್ದು. ಪ್ರಭು ಯೇಸು ಕ್ರಿಸ್ತರು ತಿಳಿಸುವಂತೆ, ನೀವಾದರೂ ನಾನು ಆಡಿದ ಮಾತುಗಳಿಂದ ಸವರಿ ಶುದ್ಧಗೊಂಡಿದ್ದೀರಿ, ನಾನು ನಿಮ್ಮನ್ನು ಸವರಿ ಶುದ್ಧಗೊಳಿಸ್ತೇನೆ. ಯಾಕೆಂದರೆ ನಿಮಗೆ ನೋವನ್ನು ಮಾಡಲಿಕ್ಕಾಗಿ ಅಲ್ಲ, ನೀವು ಫಲವನ್ನು ಹೊರತೆಗೆಯಲಿಕ್ಕಾಗಿ. ಇವತ್ತು ಕೂಡ ಪ್ರಭು ನಿಮ್ಮೊಂದಿಗೆ ಮಾತನಾಡುತ್ತಿರುವಂಥದ್ದು ಪ್ರಿಯರೇ, ನಿಮ್ಮನ್ನು ನೋವು ಪಡಿಸಲಿಕ್ಕಾಗಿ ಅಲ್ಲ. ದುರಾತ್ಮನು ನಿಮ್ಮಲ್ಲಿ ಈ ಕ್ಷಣ ಒಂದು ಆಲೋಚನೆಯನ್ನು ತರಬಹುದು ಏನನ್ನೋದಾದರೆ, ಏನು ಬ್ರದರ್ ಈ ರೀತಿ ಇದನ್ನು ಹೇಳ್ತಾ ಆದರೆ ನಮಗೆ ನೋವು ಮಾಡಬೇಕೆಂಬುದಾಗಿಯಾ? ಪ್ರಿಯರೇ, ನಿಮ್ಮಲ್ಲಿ ನೋವು ಉಂಟಾಗ್ತಿದೆ ಅನ್ನೋದಾದರೆ ಪವಿತ್ರಾತ್ಮರು ಅದರ ತೋರಿಸುವ ಸಂಕೇತ ಏನೆಂದರೆ, ಮಗು ನೀನು ಬದಲಾಯಿಸಿಕೊ ಎಂಬುದಾಗಿ. ಪವಿತ್ರಾತ್ಮರು ಯಾರನ್ನು ಎಂದಿಗೂ ನೋಯಿಸಲು ಇಚ್ಛಿಸೋದಿಲ್ಲ ಪ್ರಿಯರೇ. ಸವರುವಾಗ ಕವಲು ಬಳ್ಳಿಗಳಿಗೆ ನೋವು ಆಗುವಂಥದ್ದು ಅದು ಸಾಮಾನ್ಯ. ಬಟ್ ಆ ನೋವು ಯಾವುದೇ ಕಾರಣಕ್ಕೂ ದ್ವೇಷದೊಂದಿಗಲ್ಲ, ನಾಶಪಡಿಸಲಿಕ್ಕಾಗಿ ಅಲ್ಲ, ಯಥೇಚ್ಛವಾದ ಫಲವನ್ನು ತರಲಿ ಎಂಬ ಉದ್ದೇಶದಿಂದ. ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ಪ್ರಭುವಿನ ಮುಂದೆ ನಾವು ಬಂದಾಗ ನಾವು ಪ್ರತಿಯೊಬ್ಬೊಬ್ಬರು ನಮ್ಮಲ್ಲಿ ಯಾವ ಬದಲಾವಣೆಗಳನ್ನು ಬದಲಾಯಿಸಿಕೊಳ್ಳಲು ಇಚ್ಛಿಸುವವರಾಗಿದ್ದೇವೆ. ಹೊರಾಂಗಣದ ಅದ್ಭುತ ಕಾರ್ಯಕ್ಕಿಂತ ಪ್ರಿಯರೇ, ಅಂತರಂಗದ ಬದಲಾವಣೆ ದೈವ ಸಾಮ್ರಾಜ್ಯದಲ್ಲಿ ಬಹಳ ಶ್ರೇಷ್ಠಕರವಾದದ್ದು. ಸತ್ತವರು ಜೀವಕ್ಕೆ ಎದ್ದಾಗ ಸ್ವರ್ಗಲೋಕ ಸಂತೋಷಿಸಲಿಲ್ಲ, ಅದರಲ್ಲಿ ಸಂತೋಷವಿಲ್ಲ ಎಂಬುದಾಗಿ ಅಲ್ಲ. ರೋಗಿಗಳು ಗುಣ ಹೊಂದಿದಾಗ ದೇವದೂತರು ಕುಣಿದಾಡಲಿಲ್ಲ. ಒಬ್ಬ ಪಾಪಿ ತನ್ನ ಪಾಪಕ್ಕೆ ಮನ ತಿರುಗಿದಾಗ ಸ್ವರ್ಗವು ಆನಂದ ಪಡುವುದೆಂಬುದಾಗಿ. ಆಂತರ್ಯದ ಪರಿವರ್ತನೆ ಬಹಳ ಮುಖ್ಯವಾದುದು ಪ್ರಿಯರೇ. ನಾವು ದೇಹವನ್ನು ಮುಚ್ಚಿಕೊಳ್ಳಲು ವಸ್ತ್ರಗಳನ್ನು ಧರಿಸಿದ್ದೇವೆ. ದೈವ ವಾಗ್ದಾನ ತಿಳಿಸದೆ, ನನ್ನ ದೇವರಿಗೆ ನನ್ನ ಆಂತರ್ಯವು ಬಟ್ಟ ಬಯಲಾದದ್ದು. ಹೊರಗಿನ ದೇಹಕ್ಕೆ ನಾನು ವಸ್ತ್ರವನ್ನು ಮುಚ್ಚಿದಂತೆ ನನ್ನ ಹೃದಯವು ದೇವರಿಗೆ ಕಾಣದಂತೆ ಮುಚ್ಚಲು ಸಾಧ್ಯವಿಲ್ಲ ಪ್ರಿಯರೇ. ಆತನಿಗೆ ನನ್ನ ಹೃದಯದ ಪ್ರತಿಯೊಂದು ಆಲೋಚನೆಗಳನ್ನು ಚೆನ್ನಾಗಿ ಬಲ್ಲಾತನು. ಹೃದಯದ ಪ್ರತಿಯೊಂದು ಸ್ಥಿತಿಗತಿಗಳನ್ನು ಆತನು ಚೆನ್ನಾಗಿ ಅರಿತಿರುವ ದೇವನು. ಆತನು ಮನುಷ್ಯನ ಹೊರಾಂಗಣವನ್ನು ನೆಚ್ಚದೆ ಅಂತರಂಗವನ್ನೇ ಮೆಚ್ಚುವ ದೇವನು. ಹೊರಾಂಗಣದ ತೋರಿಕೆಯು ಅದು ಬಹಿರಂಗದ ಜೀವಿತ, ಆಂತರ್ಯದ ಜೀವಿತವು ದೇವರ ಮೆಚ್ಚುಗೆಯ ಜೀವಿತವು ಪ್ರಿಯರೇ. ಜಕಾರ್ಯನು ಓಡಿ ಯೇಸುವನ್ನು ಕಾಣಲು ಮರವನ್ನು ಹತ್ತಿದ. ಈ ರನ್ ಅಂಡ್ ಈ ಅಪ್
ಆತನು ಓಡಿದ ತನ್ನ ಮರವನ್ನು ಆತನು ಕ್ಲೈಮ್ ಮರವನ್ನು ಹತ್ತುತ್ತಾ ಇದ್ದಾನೆ ಪ್ರಿಯರೇ, ಮರವನ್ನು ಹತ್ತುತ್ತಾ ಇದ್ದಾನೆ. ಇನ್ ದ ಸೇಮ್ ವೇ ದೇವರ ದಾಹ, ಪ್ರಭುವಿನ ಮೇಲಿನ ಪ್ರೀತಿ ನಮ್ಮನ್ನು ಧಣಿಸದಂತೆ ಅದು ಸದಾ ಓಡುವಂಥದ್ದಾಗಿರಬೇಕು. ಪ್ರಭುವಿನ ಮೇಲಿನ ದಾಹವು ಪ್ರಿಯರೇ ನಮ್ಮಲ್ಲಿ ಎಂದಿಗೂ ಕುಗ್ಗಬಾರದು. ಯಾಕೆಂದರೆ ಆತನೇ ನನ್ನ ಸಮಸ್ತವು. ಯಾರನ್ನೂ ನೋಡದ ಪ್ರಭು ಯೇಸು ಜಕ್ಕಾರಿಯನ ಬಳಿ ಬಂದು ತಲೆ ಎತ್ತಿ, ಜಕ್ಕಾರಿ ನಾನು ನಿನ್ನ ಮನೆಯಲ್ಲಿ ತಂಗಬೇಕೆಂಬುದಾಗಿ ನುಡಿದಂತೆ ಇಂದು ನಿಮ್ಮನ್ನು ನೋಡಿ ಪ್ರಭು ಯೇಸು ನುಡಿಯುವ ಸಮಯ. ಮಗಳೇ, ಮಗನೇ, ನಾನು ನಿನ್ನ ಮನೆಯಲ್ಲಿ ತಂಗಬೇಕೆಂಬುದಾಗಿ. ಒಂದು ಕ್ಷಣ ಯೋಚಿಸೋಣ, ಪ್ರಭು ನನ್ನ ಮನೆಯಲ್ಲಿ ತಂಗಲಿಕ್ಕೆ ನನ್ನ ಮನೆ ಯೋಗ್ಯವಾಗಿದೆಯಾ? ಪ್ರಭು ನನ್ನ ಮನೆಯಲ್ಲಿ ತಂಗಲಿಕ್ಕೆ ಬೇಕಾದಂತಹ ಸಿದ್ಧತೆ ನನ್ನ ಮನೆಯಲ್ಲಿದೆಯಾ? ನನ್ನ ಮನಸ್ಸು, ನನ್ನ ಹೃದಯ ನಿಷ್ಕಲ್ಮಶವಾಗಿದೆಯಾ? ಪರಿಶುದ್ಧ ದೇವನು ನನ್ನ ಹೃದಯದಲ್ಲಿ ನೆಲೆಸಬೇಕೆಂದರೆ ಅವನು ನೆಲೆಸಲು ಬೇಕಾದಂತಹ ಶುದ್ಧತೆಯು ಅಥವಾ ಕಾರ್ಯವು ನನ್ನಲ್ಲಿದೆಯಾ? ಪ್ರಭು ಇಂದು ನಾನು ನಿನ್ನ ಮನೆಯಲ್ಲಿ ತಂಗಬೇಕೆನ್ನುವಾಗ ಪ್ರಿಯರೇ, ನಮ್ಮ ಮನೆಗಳ ಸ್ಥಿತಿ ಹೇಗಿದೆ ಒಮ್ಮೆ ನೋಡಿಕೊಳ್ಳೋಣ. ಪ್ರಿಯರೇ, ನಮ್ಮ ಸ್ಥಿತಿಗತಿಗಳು ಹೇಗಿದ್ದರೂ ನಮ್ಮ ಆಂತರ್ಯದ ಸ್ಥಿತಿ ಚೆನ್ನಾಗಿರುವಾಗ ಆತನು ನೆಲೆಸಲು ಸಾಧ್ಯ. ಯಾರ ತಂಗದ ಪ್ರಭು ಯೇಸು ಜಕ್ಕಾಯನ ಮನೆಯಲ್ಲಿ ತಂಗಲು ಕಾರಣ ಅವನ ಹೃದಯ ಪರಿವರ್ತನೆ. ಪ್ರಿಯರೇ, ಕಣ್ಣುಗಳು ಮುಚ್ಚೋಣ. ಜಕ್ಕಾಯನಿಗೆ ಪ್ರಭು ಯೇಸು ಕೊಡು ಎಂಬುದಾಗಿ ಹೇಳಿಲ್ಲ, ಅರ್ಧ ಆಸ್ತಿಯನ್ನು ಬಡಬಗ್ಗರಿಗೆ ಹಂಚು ಎಂಬುದಾಗಿ ಹೇಳಿಲ್ಲ, ಮೋಸದಿಂದ ಕಸಿದುಕೊಂಡವರಿಗೆ ಕೊಟ್ಟು ಬಿಡಿ ಎಂಬುದಾಗಿ ಹೇಳಿಲ್ಲ. ಪ್ರಭುವಿನ ಪ್ರೀತಿ ಅವನಿಗೆಲ್ಲವನ್ನು ತೋರ್ಪಡಿಸಿತು, ತಾನು ಯಾವ ತಪ್ಪಿನಲ್ಲಿದ್ದೇ ಏನನ್ನು ಮಾಡಬೇಕೆಂಬುದಾಗಿ. ಇನ್ ದ ಸೇಮ್ ವೇ, ಅದೇ ರೀತಿ ಈ ಸಮಯ ಪ್ರಿಯರೇ, ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ತೋರಿಸುತ್ತಿರುವಂಥ ಪ್ರತಿಯೊಂದು ಕಾರ್ಯಗಳಿಗಾಗಿ ಒಪ್ಪಂದವನ್ನು ಸೂಚಿಸಿಕೊಳ್ಳಿರಿ. ಇನ್ನು ಮುಂದೆ ನಾನು ಇಂತಹ ಜೀವಿತವನ್ನು ನಡೆಸದೆ ಪರಿಶುದ್ಧತೆಯ ಜೀವಿತವನ್ನು ನಡೆಸಿದ್ದೇನೆ, ಮೋಸದ ಅಥವಾ ಕಿತ್ತುಕೊಳ್ಳುವ ಕಾರ್ಯದಲ್ಲಿ ಜೀವಿಸದೆ ನಾನು ಕೊಡುವ ವ್ಯಕ್ತಿಯಾಗಿ ಜೀವಿಸ್ತೇನೆ. ಜಕ್ಕಾಯನು ನುಡಿದಂತೆ ಎಲ್ಲವೂ ಕಳೆದುಕೊಂಡರು ದೇವ ನೀನು ನನಗಿದ್ದಿ, ಅದೊಂದೇ ಸಾಕೆಂಬುದಾಗಿ. ಆಸ್ತಿ ಅರ್ಧವೂ ಹಂಚಲ್ಪಟ್ಟೆ, ಬಡಬಗ್ಗರಿಗೆ ಕೊಡಲ್ಪಟ್ಟೆ, 4ರಷ್ಟು ಹಿಂತಿರುಗಿದೆ, ನನಗೇನೂ ಕೂಡ ಉಳಿಲಿಲ್ಲ ಲೋಕದ ಪ್ರಕಾರ, ಆದರೆ ಭವಿಷ್ಯದ ನಿಧಿಯು ನನಗೆ ಶೇಖರಣೆಯಾಗಿದೆ ಎಂಬುದಾಗಿ. ಕಣ್ಣುಗಳ ಮುಚ್ಚುತ್ತ ಸಂಪೂರ್ಣ ಆಂತರ್ಯದ ಪ್ರಿಯರ ಬದಲಾವಣೆ ನಿಮ್ಮ ಶರೀರದಲ್ಲಿ ಸೌಖ್ಯವನ್ನು ಉತ್ಪಾದಿಸುವಂಥದ್ದು. ಆಂತರ್ಯದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬಂಧನದಿಂದ ಬಿಡುಗಡೆಗೊಳಿಸುವಂಥದ್ದು. ಆಂತರ್ಯದ ಬದಲಾವಣೆ ನಿಮ್ಮ ಜೀವನದಲ್ಲಿ ಉನ್ನತದ ಫಲಭರಿತವಾದ ಜೀವಿತವನ್ನಾಗಿಸುವಂಥದ್ದು. ಅದನ್ನು ಕಣ್ಣುಗಳ ಮುಚ್ಚುತ್ತಾ ಪ್ರತಿಯೊಬ್ಬರೂ ಕೂಡ ಬಾಯಿ ತೆರೆದು ಹೇಳೋಣ. ಪ್ರಭು ಯೇಸುವೇ, ಅಂದು ನೀವು ಜಕ್ಕಾಯನನ್ನು ನೋಡಿದಂತೆ ನನ್ನನ್ನು ನೀವು ನೋಡುತ್ತಿದ್ದೀರಿ. ಅಂದು ಜಕ್ಕಾಯನನ್ನು ನೋಡಿದಂತಹ ಪ್ರಭು ಯೇಸುವೇ, ಇಂದು ನೀವು ನನ್ನನ್ನು ನೋಡುತ್ತಿದ್ದೀರಿ. ನೀವು ನನ್ನನ್ನು ನೋಡುತ್ತಿದ್ದೀರಿ. ನನ್ನ ಜೀವಿತವು ನಿಮಗೆ ಬಟ್ಟ ಬಯಲಾಗಿದೆ. ಯಾವುದೂ ಕೂಡ ಮುಚ್ಚುಮರೆಯಿಲ್ಲ, ಎಲ್ಲವೂ ಬಟ್ಟ ಬಯಲಾಗಿದೆ ಪ್ರಭು ಯೇಸುವೇ. ಆದರೂ ನನ್ನದೊಂದು ಬಯಕೆ, ನನ್ನ ಜೀವಿತದಲ್ಲಿ ನೀವು ತಂಗಬೇಕು, ನನ್ನ ಜೀವಿತದಲ್ಲಿ ನೀವು ವಾಸಿಸಬೇಕು. ನೀವು ವಾಸಿಸಲು, ನೀವು ತಂಗಲು ಬೇಕಾದ ಬದಲಾವಣೆಗಳನ್ನು ನಾನು ಮಾಡಿಕೊಳ್ಳುತ್ತೇನೆ. ಅದೇನೆಂದರೆ, ಜಕ್ಕಾಯನಂತೆ ನನ್ನ ಹೃದಯವನ್ನು ಪರಿವರ್ತಿಸಿಕೊಳ್ಳುತ್ತೇನೆ. ಲೋಕದಿಂದ, ಲೋಕದ ಆಶಾಪಾಶಗಳಿಂದ ನಾನು ಬೆನ್ನಟ್ಟದೆ ನಾನು ನಿಮ್ಮ ಪ್ರೀತಿಯಲ್ಲಿ ನೆಲೆಸುತ್ತೇನೆ. ಪ್ರಭು ಯೇಸುವೇ, ನಿಮ್ಮ ಮಾತುಗಳಿಂದ ನನ್ನನ್ನು ಸವರಿ ಶುದ್ಧಗೊಳಿಸಿದ್ದೀರಿ. ಪ್ರಭು ಯೇಸುವೇ, ನನ್ನ ಮಾತುಗಳಿಂದ ನನ್ನನ್ನು ಸವರಿ ಶುದ್ಧಗೊಳಿಸಿದ್ದೀರಿ. ನೀವು ನನ್ನನ್ನು ಸವರಿ ಶುದ್ಧಗೊಳಿಸಿರುವುದೇ ಯಥೇಚ್ಛವಾದ ಫಲವನ್ನು ತರಲು. ಓ ಪ್ರಭು ಯೇಸುವೇ, ಯಥೇಚ್ಛವಾದ ಫಲವನ್ನು ತರಲು ನನ್ನನ್ನು ನೀವು ನೇಮಿಸೋದಕ್ಕಾಗಿ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ,
ಹಾಲೆಲೂಯ 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 ಹಾಲೆಲೂಯ. ಕಣ್ಣುಗಳ ಮುಚ್ಚದ ಪ್ರತಿಯೊಬ್ಬರು ಎರಡೂ ಕರಗಳನ್ನು ಮೇಲೆತ್ತಿ ನಮ್ಮ ಹೃದಯಗಳನ್ನು ತೆರೆದಿಟ್ಟು ಅಂದು ಜಕ್ಕಾಯನ ಹೃದಯವನ್ನು ಕಂಡಂತ ಪ್ರಭು ಯೇಸು, ಅಂದು ಜಕ್ಕಾಯನ ಮನೆಯಲ್ಲಿ ತಂಗಿದಂಥ ಅದೇ ಪ್ರಭು ಯೇಸು ಕ್ರಿಸ್ತ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ನೋಡುವವರಾಗಿದ್ದಾರೆ. ಪ್ರಿಯರೇ, ಆಂತರ್ಯದ ಬದಲಾವಣೆಯು ಶಾರೀರಿಕವಾದಂಥ ಆರೋಗ್ಯವನ್ನು, ಆಂತರ್ಯದ ಬದಲಾವಣೆಯು ನನ್ನ ಜೀವನದಲ್ಲಿ ಬಿಡುಗಡೆಯನ್ನು ತರುವಂಥದ್ದಾಗಿದೆ. ಅಂಥ ಒಂದು ಬದಲಾವಣೆ ನನ್ನ ಜೀವನದಲ್ಲಿ ಉತ್ತಮವಾದ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸಲು ಸಾಧ್ಯ. ಆದುದರಿಂದ ಪ್ರಭುವಿಗೆ ನಮ್ಮನ್ನು ಒಪ್ಪಿಸುತ್ತಾ ತೆರೆದ ಕರಗಳೊಂದಿಗೆ ನಮ್ಮನ್ನು ಪ್ರಭುವಿಗೆ ಒಪ್ಪಿಸುತ್ತಾ, ನನ್ನ ಹೃದಯದಲ್ಲಿ ನೆಲೆಸಿರೋ ಪ್ರಭು ಯೇಸುವೆ, ನಿಮ್ಮಂತೆ ನಾನು ಜೀವಿಸಲು ಕರೆದಿದ್ದೀರಿ. ನನ್ನ ಹೃದಯದಲ್ಲಿ ನೆಲೆಸಿರೋ ಪ್ರಭು ಯೇಸುವೆ, ನಿಮ್ಮಂತೆ ಬದುಕಲು ಬಾಳಲು ನನ್ನನ್ನು ಕರೆದಿದ್ದೀರಿ. ಅದಕ್ಕಾಗಿ ನನಗೆ ಸ್ತೋತ್ರವೆಂಬುದಾಗಿ ಸ್ತುತಿಸೋಣ. ಹಾಲೆಲೂಯ 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 Hallelujah. Father, we thank you and praise you, Father. We praise you, Jesus. ಅಪ್ಪ ತಂದೆ, ಆಂತರ್ಯದ ಬದಲಾವಣೆ ಇವರ ಜೀವನದಲ್ಲಿ ಉಂಟಾದದಕ್ಕಾಗಿ ಸ್ತೋತ್ರ. ಆ ಬದಲಾವಣೆ ಇವರ ಜೀವನದಲ್ಲಿ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಉಂಟು ಮಾಡೋದಕ್ಕಾಗಿ ನಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಕಣ್ಣುಗಳ ಮುಚ್ಚದ ಪ್ರತಿಯೊಬ್ಬರು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ವಿಶೇಷವಾಗಿ ದೇವ, ಜಕ್ಕಾಯನ ಜೀವಿತದ ಮೂಲಕವಾಗಿ ಒಂದು ಉತ್ತಮವಾದ ಬದುಕಿನ ಜೀವಿತವನ್ನು ನಮಗೆ ತೋರಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಮಾದರಿ ಜಕ್ಕಾಯನ ಜೀವಿತವಲ್ಲ ದೇವ, ನಿಮ್ಮ ಜೀವನ ನಮಗೆ ಮಾದರಿಯ ಜೀವನ. ನೀವು ನಮಗೆ ಮಾದರಿಯಾಗಿದ್ದೀರಿ, ನೀವು ನಮಗೆ ಮಾಡೆಲ್ ಆಗಿದ್ದೀರಿ. ಪ್ರವೇಶವೇ, ನಿಮ್ಮ ಮಾದರಿಯಂತೆ ನಾವು ಪ್ರತಿಯೊಬ್ಬರು ಅನುದಿನವೂ ನಿಮ್ಮಂತೆ, ನಿಮ್ಮವರಾದ ನಾವು ನಿಮ್ಮಂತೆ ನಾವು ಪ್ರತಿಯೊಬ್ಬರು ಜೀವಿಸಲು ಪೋಷಕರಾದ ಆತ್ಮರನ್ನು ಸಹಾಯಕರಾಗಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ವಿಶೇಷವಾಗಿ ಈ ಮಕ್ಕಳ ಜೀವಿತವನ್ನು ಆಶೀರ್ವದಿಸುತ್ತಾ ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಮೇಲೂ ದೇವ, ನೀನು ನನ್ನ ಅಭಿಷೇಕಿಸಿ ಆಶೀರ್ವದಿಸಿ ನನ್ನ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಕ್ಕಾಗಿ ನನ್ನ ನೇಮಿಸಿರುವಾಗ ಅದೇ ಅಧಿಕಾರದಲ್ಲಿ ಆಜ್ಞಾಪಿಸ್ತಾದನೆ ಈ ಮಕ್ಕಳ ಜೀವನದಲ್ಲಿ ಇವರು ತಂದುಕೊಂಡಿರುವಂಥ ಬದಲಾವಣೆಯಲ್ಲಿ ಇವರು ಸ್ಥಿರವಾಗಿ ಮುನ್ನಡೆಯಲ್ಪಡುವಂತೆ ಯೇಸುವಿನ ರಕ್ತದಲ್ಲಿ ಮಕ್ಕಳನ್ನು ಮುದ್ರಿಸುತ್ತಾ, ದುರಾತ್ಮನೆ ಇವರ ಜೀವನದಲ್ಲಿ ಇನ್ನೆಂದಿಗೂ ನೀನು ನಿನ್ನ ಕಾರ್ಯಗಳನ್ನು ಉಂಟು ಮಾಡದಂತೆ ಯೇಸುವಿನ ನಾಮದಲ್ಲಿ ನಿನ್ನನ್ನು ಬಂಧಿಸ್ತಾ, ಇವರ ಜೀವನದಲ್ಲಿರುವಂಥ ಎಲ್ಲ ಅನಾರೋಗ್ಯ ಬಂಧನಗಳನ್ನು, ಸಾಲಗಳನ್ನು, ಕುಟುಂಬದಲ್ಲಿರುವಂಥ ಎಲ್ಲ ವೈಮನಸ್ಸುಗಳನ್ನು, ಬಿಕ್ಕಟ್ಟುಗಳನ್ನು, ಯೇಸುವಿನ ನಾಮದಲ್ಲಿ ದಾಂಪತ್ಯದ ಮಧ್ಯದಲ್ಲಿರುವಂಥ ಬಿರುಕುಗಳನ್ನು, ಸಂತಾನವನ್ನು ತಡೆಗಟ್ಟಲ್ಪಟ್ಟಿರೋ ಪ್ರತಿಯೊಂದು ಅಡೆತಡೆಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕಲ್ಪಡ್ತಾ ತಂದೆಯೇ ಮಕ್ಕಳ ಜೀವನದಲ್ಲಿ ನಿನ್ನ ಉಜ್ಜೀವನವು, ನಿನ್ನ ಜೀವೋದ್ಧಾರವು, ನಿನ್ನ ಬಿಡುಗಡೆಯು, ನಿನ್ನ ಸ್ವಸ್ಥತೆಯು ನೆರವೇರಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯೇ ಸರ್ವ ಘನಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವೋಳ್ಳ ತಂದೆಯೇ. ಹೇಳೋಣೆಲ್ಲರೂ ಆಮೇನ್ ಆಮೇನ್ ಆಮೇನ್. ತಂದೆಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಡೆದ ಕೃತಜ್ಞತೆ ಸಲ್ಲಿಸೋಣ. ಹಾಲೆಲೂಯ ಹಾಲೆಲೂಯ.